ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಾಡ್ಯೂಲ್ 1ನ RMIದು ಒನ್ ಶಾರ್ಟಲ್ಲಿ ಕಂಪ್ಲೀಟ್ ಮಾಡೋಣ. ಆಮೇಲೆ ತುಂಬಾನೇ ಕಡಿಮೆ ಕ್ವೆಶನ್ಸ್ ಇದೆ. ಅದಾದ್ಮೇಲೆ ಇದರಲ್ಲೇ ಎಲ್ಲ PYQs, MQP ಮತ್ತೆ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ಇದರಲ್ಲೇ ಬರುತ್ತೆ. ಸೊ ಆಮೇಲೆ ತುಂಬಾ ಜಾಸ್ತಿನೂ ಕ್ವೆಶನ್ಸ್ ಇಲ್ಲ, ಆರಾಮಾಗಿ ಮಾಡ್ಬೋದು. ಅದಾದ್ಮೇಲೆ ನೀವು ಓದೋ ಅಗತ್ಯನೇ ಇಲ್ಲ ಗೈಸ್. ನಾನು ಜಸ್ಟ್ ಹೇಳೋದನ್ನ ಕೇಳಿಸ್ಕೊತಾ ಹೋಗಿ ಅರ್ಥ ಮಾಡ್ಕೊಳ್ಳಿ. ಸೊ ಆರಾಮಾಗಿ ನೀವು ನಾನು ಏನು ಹೇಳ್ತೀನೋ ಅದನ್ನೇ ಹೋಗಿ ಬರೀರಿ. ಯಾಕೆ ಮಾರ್ಕ್ಸ್ ಕೊಡಲ್ಲ, ಅವರು ಕೊಟ್ಟೇ ಕೊಡ್ತಾರೆ. ಸೊ ಓಕೆನಾ. ಸೊ ನಾನು ಹೇಳೋದನ್ನ ಕೇಳಿಸ್ಕೊತಾ ಹೋಗಿ, ಇನ್ನೇನಿಲ್ಲ. ಓಕೆನಾ. ಸೊ ಬನ್ನಿ ಗೈಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟು ಏನು ರಿಸರ್ಚ್ ಅಂದರೆ ಏನಂತ ಕೇಳಿದ್ದಾರೆ. ಅದಾದ್ಮೇಲೆ ಇದ್ರದ್ದು ಆಬ್ಜೆಕ್ಟಿವ್ಸು ಮತ್ತು ಮೋಟಿವೇಶನ್ ಏನು ಇಂಜಿನಿಯರಿಂಗ್ ರಿಸರ್ಚಿಗೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ನಾವು ನೋಡೋಣ ಈ ರಿಸರ್ಚ್ ಅಂದರೆ ಏನು. ರಿಸರ್ಚ್ ಅಂದರೆ ನಾವು ಏನಕ್ಕೆ ರಿಸರ್ಚ್ ಮಾಡಬೇಕು ಅಂತ ಅಂದರೆ ಒಂದು ನಾಲೆಡ್ಜ್ನ ತಿಳ್ಕೊಳೋದಕ್ಕೋಸ್ಕರ. ಆಮೇಲೆ ನಮಗೆ ಕೆಲವೊಂದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ, ಅನ್ನೋನ್ ಫ್ಯಾಕ್ಟ್ಸ್ ಆಗಿರುತ್ತೆ. ಮತ್ತು ಕೆಲವೊಂದು ವಿಚಾರ ನಮಗೆ ಗೊತ್ತು ಬಟ್ ಕ್ಲಿಯರ್ ಆಗಿ ನಮಗೆ ಗೊತ್ತಿರಲ್ಲ. ಸೊ ಅನ್ಕ್ಲಿಯರ್ ಫ್ಯಾಕ್ಟ್ಸ್ನ ನಾವು ತಿಳ್ಕೊಳೋದಕ್ಕೆ, ಆಮೇಲೆ ಒಂದು ಫೀಲ್ಡ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಾವು ಈ ಒಂದು ರಿಸರ್ಚ್ನ ಮಾಡ್ತೀವಿ. ಓಕೆನಾ. ಇದರಿಂದ ನಮಗೆ ಈ ಥರ ಬೆನಿಫಿಟ್ ಆಗುತ್ತೆ. ಆಮೇಲೆ ಈ ರಿಸರ್ಚ್ನ ಹೆಂಗೆ ಮಾಡ್ತೀವಿ ಅಂತ ಅಂದರೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಆ ಪ್ಲ್ಯಾನ್ನ ಆರ್ಗನೈಸ್ಡ್ ವೇ ಅಂತ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಈ ಒಂದು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿಕೊಂಡು ನಾವು ಈ ರಿಸರ್ಚ್ನ ಮಾಡ್ತೀವಿ. ಅರ್ಥ ಆಯ್ತಾ? ಇಷ್ಟು. ಅದಾದ್ಮೇಲೆ ಇದ್ರದ್ದು ಆಬ್ಜೆಕ್ಟಿವ್ಸ್ ಏನು ಅಂತ ಅಂದರೆ ಇಂಜಿನಿಯರಿಂಗ್ ರಿಸರ್ಚ್ ಏನಕ್ಕೆ ಈ ಆಬ್ಜೆಕ್ಟಿವ್ಸ್ನ ಓದಬೇಕು ಅಂದರೆ ಇದರದ್ದು ಮೇನ್ ಪರ್ಪಸ್ ಏನಂದರೆ, ಸೊ ಇರೋ ಕ್ವೆಶನ್ಸಿಗೆ ನಮ್ಮ ತಲೆಯಲ್ಲಿ ಓಡ್ತಿರೋ ಕ್ವೆಶನ್ಸಿಗೆಲ್ಲ ಇದರಿಂದ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ ಯೂಸಿಂಗ್ ಅ ಸ್ಪೆಸಿಫಿಕ್ ಮೆಥಡ್. ಓಕೆನಾ. ಆಮೇಲೆ ಮತ್ತೆ ಇದ್ರ ಮೇನ್ ಏಮ್ ಏನು ಅಂತ ಅಂದರೆ ಕೆಲವೊಂದು ಫ್ಯಾಕ್ಟ್ಸು ನಮಗೆ ಗೊತ್ತಿರಲ್ಲ. ಓಕೆನಾ. ಅದಾದ್ಮೇಲೆ ಕೆಲವೊಂದು ನಿಜಾಂಶಗಳು ಕೂಡ ನಮಗೆ ಗೊತ್ತಿರಲ್ಲ. ಇದನ್ನ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ರಿಸರ್ಚ್ನ ನಾವು ಮಾಡ್ತೀವಿ. ಓಕೆನಾ. ನೆಕ್ಸ್ಟು ಆಬ್ಜೆಕ್ಟಿವ್ಸ್ ಏನು ಅಂತ ಅಂದರೆ ಇಲ್ಲಿ ಕೆಲವೊಂದು ಗ್ರೂಪ್ಗಳಿದ್ದಾವೆ ರಿಸರ್ಚ್ದು. ಓಕೆನಾ. ಫಸ್ಟು ಎಕ್ಸ್ಪ್ಲೋರೇಟರಿ ಆರ್ ದ ಫಾರ್ಮುಲೇಟಿವ್ ರಿಸರ್ಚ್ ಅಂತ. ಇದರಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ಒಂದು ಪ್ರಾಬ್ಲಮ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಈ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮಗೆ ನಮ್ಮ ಬ್ರೈನ್ ವರ್ಕ್ ಆದಾಗ ಐಡಿಯಾಸ್ ಬರ್ತಾ ಹೋಗುತ್ತೆ, ರೈಟ್. ಸೊ ಅದು ಈ ಎಕ್ಸ್ಪ್ಲೋರೇಟರಿ ಮತ್ತು ಫಾರ್ಮುಲೇಟಿವ್ ರಿಸರ್ಚಲ್ಲಿ ಆಗುತ್ತೆ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದರೆ ಹೆಸರಲ್ಲೇ ಇದೆ ಡಿಸ್ಕ್ರೈಬ್ ಅಂತ. ಸೊ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಪರ್ಸನ್ ಆಗಲಿ ಸಿಚುವೇಶನ್ಸ್ ಆಗಲಿ ಗ್ರೂಪ್ನ ನೀಟಾಗಿ ಅಕ್ಯುರೇಟ್ ಆಗಿ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀವಿ ಈ ಒಂದು ಡಿಸ್ಕ್ರಿಪ್ಟಿವ್ ರಿಸರ್ಚಲ್ಲಿ. ಮತ್ತೆ ಡಯಾಗ್ನೋಸ್ಟಿಕ್ ರಿಸರ್ಚ್ ಅಂತ ಅಂದರೆ, ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದು ಪ್ರಾಬ್ಲಮ್ಮು ಎಷ್ಟು ಸತಿ ಅಕ್ಕರ್ ಆಗಿದೆ, ಆ ಪ್ರಾಬ್ಲಮ್ ಆಗೋದಕ್ಕೆ ಕಾರಣ ಏನು ಅಂತ ಇಲ್ಲಿ ನಾವು ರಿಸರ್ಚ್ ಮಾಡ್ತಾ ಹೋಗ್ತೀವಿ. ಅದನ್ನು ನಾವು ಡಯಾಗ್ನೋಸ್ಟಿಕ್ ರಿಸರ್ಚ್ ಅಂತ ಹೇಳ್ತೀವಿ. ಆಮೇಲೆ ಹೈಪೋಥೆಸಿಸ್ ಓರಿಯೆಂಟೆಡ್ ರಿಸರ್ಚ್ ಅಂತ ಅಂದರೆ, ಸೊ ಇಲ್ಲೇನು ಅಂತ ಅಂದರೆ ನಾವು ಒಂದು ರಿಸರ್ಚ್ ಮಾಡಬೇಕಾದ್ರೆ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ ಈ ಥರ ಅಂತ. ಸೊ ನಾವು ಅಸಂಪ್ಷನ್ ಮಾಡ್ಕೊಂಡಿರೋದು ಕರೆಕ್ಟಾ ಇಲ್ವಾ ಅಂತ ಈ ಒಂದು ಹೈಪೋಥೆಸಿಸ್ ಓರಿಯೆಂಟೆಡ್ ರಿಸರ್ಚ್ ಇಂದ ನಮಗೆ ಗೊತ್ತಾಗುತ್ತೆ. ಇದು ಕ್ಲಿಯರ್ ಆಯ್ತಾ ಗ್ರೂಪ್ಸು. ನೆಕ್ಸ್ಟ್ ಮೋಟಿವೇಶನ್. ನಮಗೆ ಏನಕ್ಕೆ ಏನು ಮೋಟಿವೇಟ್ ಬರುತ್ತೆ ಈ ರಿಸರ್ಚ್ ಮಾಡಬೇಕು ಅಂತ, ಏನಕ್ಕೆ ನಾವು ಮೋಟಿವೇಟ್ ಆಗಬೇಕು, ಯಾವ್ಯಾವ ಮೋಟಿವೇಶನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಓಕೆನಾ. ಸೊ ಫಸ್ಟು ಇಂಟ್ರೆನ್ಸಿಕ್ ಫ್ಯಾಕ್ಟರ್ಸ್ ಅಂತ. ಇಂಟ್ರೆನ್ಸಿಕ್ ಫ್ಯಾಕ್ಟರ್ಸ್ ಅಂತ ಅಂದರೆ ಹೆಂಗೆ ನಿಮಗೆ ಮೋಟಿವೇಟ್ ಆಗುತ್ತೆ ಅಂದರೆ ಯೂಸಿಂಗ್ ಇಂಟ್ರೆನ್ಸಿಕ್ ಫ್ಯಾಕ್ಟರ್ಸ್. ಸೊ ಫಸ್ಟ್ ಇಂಟ್ರೆನ್ಸಿಕ್ ಫ್ಯಾಕ್ಟರ್ಸ್ ಅಂತ ಅಂದರೆ, ಸೊ ಇವಾಗ ನಿಮಗೆ ಒಂದು ಸಬ್ಜೆಕ್ಟಲ್ಲಿ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ನಿಮಗೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ, ಅದಕ್ಕೋಸ್ಕರ ರಿಸರ್ಚ್ ಫೀಲ್ಡ್ಗೆ ಹೋಗ್ತೀರಾ. ಆಮೇಲೆ ಏನೋ ಒಂದು ಹೊಸದನ್ನ ಕಲಿಬೇಕು, ಆಮೇಲೆ ನಿಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಂದರೆ ತುಂಬ ಇಷ್ಟ ಆಗಿರುತ್ತೆ, ಅಥವಾ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದರೆ ನೀವು ಆ ರಿಸರ್ಚ್ ಮಾಡೋದ್ರಿಂದ ನೀವು ತುಂಬಾ ಸ್ಯಾಟಿಸ್ಫೈ ಆಗ್ತೀರಾ. ಸೊ ಇದೆಲ್ಲ ಇಂಟ್ರೆನ್ಸಿಕ್ ಫ್ಯಾಕ್ಟರ್ಸ್ ಒಳಗಡೆ ಬರುತ್ತೆ. ಓಕೆನಾ. ಇದು ನಿಮಗೆ ಮೋಟಿವೇಟ್ ಮಾಡುತ್ತೆ ಏನಕ್ಕೆ ರಿಸರ್ಚ್ ಮಾಡೋದಕ್ಕೆ. ಸೊ ಓಕೆನಾ. ನೆಕ್ಸ್ಟ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಅಂದರೆ, ಸೊ ಇವಾಗ ನೀವು ಏನೋ ಒಂದು ರಿಸರ್ಚ್ ಮಾಡ್ತೀರಾ. ಸೊ ಇವಾಗ ರಿಸರ್ಚ್ ಮಾಡಿದಾಗ ನಿಮಗೆ ಫೈನಾನ್ಷಿಯಲ್ ಬೆನಿಫಿಟ್ಸ್ ಕೂಡ ಇರುತ್ತೆ. ಓಕೆನಾ. ಆಮೇಲೆ ಆ ರಿಸರ್ಚ್ ಮಾಡೋದ್ರಿಂದ ನಿಮಗೆ ಅವಾರ್ಡ್ಸ್ ಬರೋದು, ರೆಕಗ್ನೈಸ್ಡ್ ಆಗೋದು, ಸೊ ಇದೆಲ್ಲ ಆಗುತ್ತೆ. ಸೊ ಇದಕ್ಕೋಸ್ಕರ ಈ ಒಂದು ರೆಕಗ್ನಿಷನು ಅವಾರ್ಡ್ಸ್ಗೋಸ್ಕರ ನೀವು ರಿಸರ್ಚ್ ಮಾಡಕ್ಕೆ ಹೋಗ್ತೀರಾ. ಸೊ ಇದು ಏನು ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ. ಓಕೆನಾ. ಮತ್ತು ನೀವೊಂದು ರಿಸರ್ಚ್ ಮಾಡಿದಾಗ ನಿಮಗೆ ಒಂದು ಒಳ್ಳೆ ನೇಮು, ಫೇಮು, ಆಮೇಲೆ ಪ್ರೊಫೆಷ್ನಲ್ ಸ್ಟೇಟಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲ ಥಿಂಗ್ಸ್ ಏನು ಮಾಡುತ್ತೆ, ನಿಮಗೆ ಮೋಟಿವೇಟ್ ಮಾಡುತ್ತೆ ಏನಕ್ಕೆ, ರಿಸರ್ಚ್ ಮಾಡೋದಕ್ಕೆ. ಮತ್ತು ಸೋಷಿಯಲ್ ಮೋಟಿವೇಶನ್ ಅಂತ ಅಂದರೆ
ಏನೋ ನೀವು ಬೇರೆಯವ್ರ ಕಡೆಯಿಂದ ಇನ್ಸ್ಪೈರ್ ಆಗಿರ್ತೀರಾ, ಅಥವಾ ನಿಮ್ಮ ಮೆಂಟರ್ಸ್ ಕಡೆಯಿಂದ ಇನ್ಸ್ಪೈರ್ ಆಗಿರ್ತೀರಾ. ಇಲ್ಲ ಅಂತ ಅಂದ್ರೆ ಸೊಸೈಟಿಯಲ್ಲಿ ಕಾಂಪಿಟೇಷನ್ಸ್ ತುಂಬಾನೇ ಜಾಸ್ತಿ ಇದೆ ಅಲ್ವಾ ಇವಾಗ ವರ್ಲ್ಡಲ್ಲಿ. ಸೊ ಆ ಕಾಂಪಿಟೇಷನ್ ಎಲ್ಲ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನೀವು ರಿಸರ್ಚ್ ಮಾಡ್ತೀರಾ. ಆಮೇಲೆ ನಿಮ್ಮ ಕಲೀಗ್ಸ್ ಜೊತೆ ಅವ್ರ ಜೊತೆನ ಅವ್ರನ್ನ ನೋಡಿ ನೀವು ಇನ್ಸ್ಪೈರ್ ಆಗಿ ನೀವು ಏನು ಮಾಡ್ತೀರಾ, ರಿಸರ್ಚ್ ಮಾಡಲೇಬೇಕು ಅಂತ ಡಿಸೈಡ್ ಆಗ್ತೀರಾ. ಸೊ ಇದೆಲ್ಲ ಸೋಷಿಯಲ್ ಮೋಟಿವೇಶನ್ ಆಯಿತು. ನೆಕ್ಸ್ಟ್ ಪರ್ಸನಲ್ ಮೋಟಿವೇಶನ್ ಅಂತ ಅಂದರೆ ನಿಮಗೆ ಚಾಲೆಂಜಿಂಗ್ ಪ್ರಾಬ್ಲಮ್ಸ್‌ನ ಸಾಲ್ವ್ ಮಾಡಬೇಕು. ಆಮೇಲೆ ಸೊಸೈಟಿಗೆ ನಾನು ಹೆಲ್ಪ್ ಮಾಡಬೇಕು. ಆಮೇಲೆ ಈ ರಿಸರ್ಚ್ ಮಾಡೋದ್ರಿಂದ ನಿಮಗೆ ರೆಸ್ಪೆಕ್ಟ್ ಮತ್ತೆ ರೆಕಗ್ನಿಷನ್ ಎಲ್ಲಾ ಸಿಗ್ತಾ ಹೋಗುತ್ತೆ. ಸೊ ಇದರಿಂದ ನೀವು ಪರ್ಸನಲಿ ಮೋಟಿವೇಟ್ ಆಗಿ ಏನ್ ಮಾಡ್ತೀರಾ, ರಿಸರ್ಚ್ ಮಾಡಬೇಕು ಅಂತ ಹೋಗ್ತೀರಾ. ಸೊ ನೆಕ್ಸ್ಟ್ ಕಂಬೈನ್ಡ್ ಮೋಟಿವೇಶನ್ ಫ್ಯಾಕ್ಟರ್ಸ್. ಸೊ ಇವಾಗ ಲೈಫಲ್ಲಿ ಯಾರಿಗೂ ಸುಮ್ ಸುಮ್ನೆ ಮೋಟಿವೇಶನ್ ಬರಲ್ಲ ಏನು ರಿಸರ್ಚ್ ಮಾಡೋದಕ್ಕೆ. ಸೊ ಅವರಿಗೆ ಇಂಟ್ರೆಸ್ಟ್ ನೋಡ್ತಾರೆ. ಆಮೇಲೆ ಇವಾಗ ಮಾಡಿದಾಗ ನಿಮಗೇನ್ ರಿವಾರ್ಡ್ ಸಿಗುತ್ತೆ, ಸೊಸೈಟಿಯಿಂದ ನಿಮಗೇನ್ ಬೆನಿಫಿಟ್ಸ್ ಬರುತ್ತೆ, ಬೆನಿಫಿಟ್ ಆಗತ್ತೆ. ಸೊ ಇದನ್ನೆಲ್ಲ ನೋಡ್ತಾರೆ. ಸೊ ದಟ್ ಈಸ್ ವಾಟ್ ಮಿಕ್ಸ್ಡ್ ಮೋಟಿವೇಶನ್. ಎಕ್ಸಾಂಪಲ್ ಕೊಡಬೇಕು ಅಂತ ಅಂದ್ರೆ ಇವಾಗ ನಂದೇ ಕೊಡ್ತೀನಿ. ಏನಂತ ಅಂದ್ರೆ ನನಗೆ ಇರೋ ನಾಲೆಡ್ಜ್‌ನ ಶೇರ್ ಮಾಡಬೇಕು. ದಟ್ ಈಸ್ ಮೈ ಇಂಟ್ರಿನ್ಸಿಕ್ ಅಂದ್ರೆ ಪರ್ಸನಲ್ ಮೋಟಿವೇಶನ್ ಅದು ನಂದು. ಓಕೆನಾ? ಆಮೇಲೆ ಶೇರ್ ಮಾಡಿದಾಗ ನಿಮ್ಮ ಕಡೆಯಿಂದ ಫೀಡ್‌ಬ್ಯಾಕ್ಸ್ ಬರುತ್ತೆ ಅಲ್ವಾ? ನಾನು ತುಂಬಾ ಚೆನ್ನಾಗಿ ಮಾಡಿದೆ. ಆಮೇಲೆ ಎಐ ಆಗಲಿ ಯಾವುದೇ ಸಬ್ಜೆಕ್ಟ್ ಆಗಲಿ ನಾನು ಈ ಥರ ಚೆನ್ನಾಗಿ ಮಾಡಿದ್ದೀನಿ ನಿಮ್ಮ ನೋಟ್ಸಿಂದ. ಸೊ ದಿಸ್ ಇಸ್ ವಾಟ್ ಎಕ್ಸ್ಟ್ರಿನ್ಸಿಕ್ ಅಂದ್ರೆ ನನ್ನಿಂದ ನಿಮಗೆ ಹೆಲ್ಪ್ ಆಗ್ತಿದೆ ಮೀನ್ಸ್ ಲೈಕ್ ಅ ಸೊಸೈಟಿ. ಓಕೆ. ನನ್ನಿಂದ ನಿಮಗೆ ಹೆಲ್ಪ್ ಆಗ್ತಿದೆ. ಸೊ ದಟ್ ಈಸ್ ಮೈನ್ ಈಸ್ ಪರ್ಸನಲ್ ಮತ್ತೆ ಸೊಸೈಟಿಗೆ ಹೆಲ್ಪ್ ಆಗ್ತಿರೋದು ದಟ್ ಈಸ್ ಎಕ್ಸ್ಟ್ರಿನ್ಸಿಕ್. ಸೊ ದಿಸ್ ಇಸ್ ವಾಟ್ ಮಿಕ್ಸ್ಡ್ ಮೋಟಿವೇಶನ್. ಅರ್ಥ ಆಯ್ತಲ್ವಾ? ಅಷ್ಟೇ. ಸೊ ಸಮ್ ಟೈಮ್ ಮೋಟಿವೇಶನ್ ಡಸಂಟ್ ಕಮ್ ಫ್ರಮ್ ಅಸ್ ಬಟ್ ಫ್ರಮ್ ದ ಸರ್ಕಮ್ಸ್ಟೆನ್ಸಸ್. ಅರ್ಥ ಆಯ್ತಲ್ವಾ? ಮೋಟಿವೇಶನ್ಸ್ ಏನು, ಆಬ್ಜೆಕ್ಟಿವ್ಸ್ ಏನಂತ. ಸೊ ನಾವು ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ಸೆಕೆಂಡ್ ಕ್ವೆಶ್ಚನ್ ಏನ್ ಹೇಳುತ್ತೆ ಅಂದ್ರೆ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಇಂಜಿನಿಯರಿಂಗ್ ರಿಸರ್ಚ್. ಫಸ್ಟ್ ಒನ್ನು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಮತ್ತೆ ಅನಾಲಿಟಿಕಲ್ ರಿಸರ್ಚ್. ಸೊ ಡಿಸ್ಕ್ರಿಪ್ಟಿವ್ ಮತ್ತೆ ಅನಾಲಿಟಿಕಲ್ ರಿಸರ್ಚ್ ಅಂದ್ರೆ ಏನಂತ ಬರಿಬೇಕು. ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದ್ರೆ ಸೊ ಇಟ್ ಇಸ್ ಕಂಡಕ್ಟೆಡ್ ಟು ಪ್ರೆಸೆಂಟ್ ದ ಫ್ಯಾಕ್ಟ್ಸ್ ಅಬೌಟ್ ದ ಎಕ್ಸಿಸ್ಟಿಂಗ್ ಸಿಚುವೇಶನ್. ಇವಾಗ ಕರೆಂಟ್ ಸಿಚುವೇಶನ್ಸ್ ಅಲ್ಲಿ ಏನೇನ್ ಫ್ಯಾಕ್ಟ್ ಇದೆ ಅದ್ರ ಬಗ್ಗೆ ಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಈ ಒಂದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ನ ಯೂಸ್ ಮಾಡ್ತಾರೆ. ಸೊ ಇದು ಏನ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಅಂದ್ರೆ ಇದು ಯಾವುದೇ ರೀತಿ ಕಂಡೀಷನ್ ನ ಚೇಂಜ್ ಮಾಡದೆ ಹೆಂಗೆ ನಡೀತಿದೆ ಎಲ್ಲ ಅಂತ ಅದನ್ನ ಪ್ರೆಸೆಂಟ್ ಮಾಡೋದಕ್ಕೋಸ್ಕರ. ಆಮೇಲೆ ಈ ಡಿಸ್ಕ್ರಿಪ್ಟಿವ್ ರಿಸರ್ಚ್‌ನ ನಾವು ಯಾವ ರೀತಿ ಕಂಡಕ್ಟ್ ಮಾಡ್ತೀವಿ ಅಂತ ಅಂದ್ರೆ ಸೊ ಕಂಪ್ಯಾರಿಸನ್ಸ್ ಆಗಲಿ, ಸರ್ವೆ ಆಗಲಿ ಅಥವಾ ಇಂಟರ್ವ್ಯೂಸ್ ಮುಖಾಂತರ ನಾವು ಈ ಒಂದು ಡಿಸ್ಕ್ರಿಪ್ಟಿವ್ ರಿಸರ್ಚ್‌ನ ನಾವು ಕಂಡಕ್ಟ್ ಮಾಡ್ತೀವಿ. ಅದಾದ್ಮೇಲೆ ಈ ಒಂದು ಡಿಸ್ಕ್ರಿಪ್ಟಿವ್ ರಿಸರ್ಚು ಯಾವುದೇ ರೀತಿ ಏನಂತೀರ ಚೇಂಜ್ ಮಾಡಲ್ಲ ಥಿಂಗ್ಸ್‌ನ. ಬಟ್ ಏನಂದ್ರೆ ಜಸ್ಟ್ ನಾವು ವಾಚ್ ಮಾಡ್ತೀವಿ. ಅಂದ್ರೆ ನೋಡ್ತೀವಿ ಎಲ್ಲ ಏನ್ ಆಗ್ತಿದೆ ಅನ್ನೋದನ್ನ ನೋಡ್ಬಿಟ್ಟು ಅದನ್ನ ನಾವು ಬರಿತಾ ಹೋಗ್ತೀವಿ. ಅದನ್ನ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಹೇಳ್ತೀವಿ. ಅನಾಲಿಟಿಕಲ್ ರಿಸರ್ಚ್ ಅಂತ ಅಂದ್ರೆ ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಇವಾಗ ನಾವು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ವಿ ಅಲ್ವಾ. ಸೊ ಈ ಒಂದು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಅದಕ್ಕೆ ಏನ್ ಕಾರಣ ಅಂತ ಈ ಒಂದು ಅನಾಲಿಟಿಕಲ್ ರಿಸರ್ಚ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಏನಂತ ಅಂದ್ರೆ ಇರೋ ಡೇಟಾನ ನೀಟಾಗಿ ಕೇರ್ಫುಲ್ ಆಗಿ ಏನ್ ಮಾಡ್ತಾರೆ, ಅರ್ಥ ಮಾಡ್ಕೊಂಡು ಅದನ್ನ ಲಾಜಿಕಲ್ ವೇ ಅಲ್ಲಿ ಕನ್ವರ್ಟ್ ಮಾಡ್ತಾರೆ. ಓಕೆನಾ? ಲಾಜಿಕಲ್ ವೇ ಆಗಿ ಥಿಂಕ್ ಮಾಡ್ತಾರೆ. ಏನಕ್ಕೆ ಈ ಒಂದು ಪ್ರಾಬ್ಲಮ್ಸ್ ಆಗ್ತಿದೆ ಅನ್ನೋ ತರ ಥಿಂಕ್ ಮಾಡ್ತಾರೆ. ಓಕೆನಾ? ಇಲ್ಲಿ ಅದೇ ಹೇಳಿದ್ನಲ್ವಾ, ಡ್ರೈವಿಂಗ್ ದ ಕನ್ಕ್ಲೂಷನ್ ಹುಡುಕೋದಕ್ಕೋಸ್ಕರ ಈ ಒಂದು ಅನಾಲಿಟಿಕಲ್ ರಿಸರ್ಚ್ ನ ಮಾಡ್ತಾರೆ. ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಏನ್ ಹೇಳತ್ತೆ, ಏನ್ ಎಕ್ಸಿಸ್ಟ್ ಇದೆ ಅಂತ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಹೇಳುತ್ತೆ. ಅನಾಲಿಟಿಕಲ್ ರಿಸರ್ಚ್ ಏನ್ ಹೇಳುತ್ತೆ, ಸೊ ಯಾಕದ್ ಎಕ್ಸಿಸ್ಟ್ ಇದೆ ಅಂತ ಈ ಅನಾಲಿಟಿಕಲ್ ರಿಸರ್ಚ್ ಹೇಳುತ್ತೆ. ಎಕ್ಸಾಂಪಲ್, ಇವಾಗ ತುಂಬಾ ಆಕ್ಸಿಡೆಂಟ್ಸ್ ಆಗ್ತಿರುತ್ತೆ. ಸೊ ನಾನು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಆಯ್ತು ಅಂತ ನಾನು ಕೌಂಟ್ ಮಾಡ್ತೀನಿ. ಅನಾಲಿಟಿಕಲ್ ರಿಸರ್ಚ್ ಅಲ್ಲಿ ಆ ಆಕ್ಸಿಡೆಂಟ್ ಯಾಕೆ ಆಗ್ತಿದೆ ಅಂತ ನಾನು ಕೌಂಟ್ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವಾಟ್ ಡಿಸ್ಕ್ರಿಪ್ಟಿವ್ ಅಂಡ್ ಅನಾಲಿಟಿಕಲ್ ರಿಸರ್ಚ್. ಅದಾದ್ಮೇಲೆ ಅಪ್ಲೈಡ್ ರಿಸರ್ಚ್ ಅಂಡ್ ಫಂಡಮೆಂಟಲ್ ರಿಸರ್ಚ್. ಸೊ ಅಪ್ಲೈಡ್ ರಿಸರ್ಚ್ ಏನಕ್ಕೆ ನಾವು ಮಾಡ್ತೀವಿ ಅಂತ ಅಂದ್ರೆ ಇನ್ ಆರ್ಡರ್ ಟು ಸಾಲ್ವ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಸೊ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ನಾವು ಈ ಅಪ್ಲೈಡ್ ರಿಸರ್ಚ್ ನ ನಾವು ಮಾಡ್ತೀವಿ. ಆಮೇಲೆ ಇದು ಏನಲ್ಲ, ಮೇನ್ಲಿ ಫೋಕಸಸ್ ಆನ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್. ಓಕೆ. ನೆಕ್ಸ್ಟ್ ದ ರಿಸಲ್ಟ್ ಆರ್ ಡೈರೆಕ್ಟ್ಲಿ ಯೂಸ್ಫುಲ್ ಇನ್ ದ, ಸೊ ಇಲ್ಲಿಂದ ಬರೋ ರಿಸಲ್ಟ್ ಡೈರೆಕ್ಟ್ ಆಗಿ ಇಂಡಸ್ಟ್ರೀಸ್ ಮತ್ತೆ ಆರ್ಗನೈಸೇಷನ್ ಮತ್ತೆ ಸೊಸೈಟಿಯಲ್ಲಿ ಡೈರೆಕ್ಟ್ ಆಗಿ ಈ ರಿಸಲ್ಟ್ಸ್ ನ ನಾವು ಯೂಸ್
ಮಾಡ್ಕೊಳ್ಬೋದು. ಸೊ ಅದಕ್ಕೆ ನಾವು ಈ ಅಪ್ಲೈಡ್ ರಿಸರ್ಚ್‌ನ ನಾವು ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಫಂಡಮೆಂಟಲ್ ರಿಸರ್ಚ್ ಏನು ಅಂತ ಅಂದ್ರೆ ಇಟ್ ಮೇನ್ಲಿ ಫೋಕಸಸ್ ಆನ್ ಎಕ್ಸ್ಪ್ಯಾಂಡಿಂಗ್ ದ ನಾಲೆಡ್ಜ್. ಸೊ ಇವಾಗ ನಮ್ಗೆ ಇರೋ ನಾಲೆಡ್ಜ್‌ನ ನಾವು ಇನ್ನೂ ಜಾಸ್ತಿ ತಿಳ್ಕೊಂತೀವಿ. ಅದನ್ನೇ ಎಕ್ಸ್ಪ್ಯಾಂಡಿಂಗ್ ದ ನಾಲೆಡ್ಜ್ ಅಂತ ಹೇಳೋದು. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಹೊಸ ಹೊಸ ಥಿಯರೀಸು, ಪ್ರಿನ್ಸಿಪಲ್ಸು, ಕಾನ್ಸೆಪ್ಟ್ಸ್‌ನೆಲ್ಲ ಡೆವಲಪ್ ಮಾಡ್ತಾ ಹೋಗುತ್ತೆ. ಆಮೇಲೆ ಇದು ಬರೀ ಇವಾಗ ಸದ್ಯಕ್ಕೆ ಯೂಸ್ ಆಗೋ ತರ ನಾವು ರಿಸರ್ಚ್ ಮಾಡಲ್ಲ. ಸೊ ಇವಾಗ ಸದ್ಯಕ್ಕೆ ನನಗೆ ಬೇಕು, ಇದ್ರ ಬಗ್ಗೆ ನನಗೆ ಸದ್ಯಕ್ಕೆ ಸೊಲ್ಯೂಷನ್ ಬೇಕು ಅನ್ನೋ ತರ ನಾವು ರಿಸರ್ಚ್ ಮಾಡಲ್ಲ. ಹೆಂಗ್ ಮಾಡ್ತೀವಿ ಅಂದ್ರೆ ನಾವು ರಿಸರ್ಚ್ ಮಾಡಿದ್ರೆ ಅಲ್ಲಿಂದ ನಮ್ಗೇನಾದ್ರೂ ರಿಸಲ್ಟ್ ಬಂದ್ರೆ, ಸೊಲ್ಯೂಷನ್ ಗೊತ್ತಾದ್ರೆ ಅದು ಲಾಂಗ್ ಟರ್ಮ್ ವರ್ಗೂ ಯೂಸ್ ಆಗ್ಬೇಕು. ಆ ತರ ನಾವು ರಿಸರ್ಚ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ಫಂಡಮೆಂಟಲ್ ರಿಸರ್ಚ್. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಸೊ ಇಲ್ಲಿ ಅಪ್ಲೈಡ್ ರಿಸರ್ಚ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸೊ ಇವಾಗ ವಾಟ್ ಪ್ರಾಬ್ಲಮ್ ಕೆನ್ ಐ ಸಾಲ್ವ್ ನೌ, ಯಾವ ಒಂದು ಪ್ರಾಬ್ಲಮ್ ನಾನು ಇವಾಗ ಸಾಲ್ವ್ ಮಾಡ್ಬೋದು. ಫಂಡಮೆಂಟಲ್ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ನನಗೆ ಸಾಲ್ವ್ ಮಾಡಿದ್ರೆ ಇನ್ನು ಏನ್ ಹೊಸದಾಗಿ ನಾನ್ ತಿಳ್ಕೊಂತೀನಿ ಅನ್ನೋದು ಈ ಫಂಡಮೆಂಟಲ್ ರಿಸರ್ಚ್. ಓಕೆನಾ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಾಂಟಿಟೇಟಿವ್ ರಿಸರ್ಚ್ ಮತ್ತೆ ಕ್ವಾಲಿಟೇಟಿವ್ ರಿಸರ್ಚ್. ಸೊ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ರಿಸರ್ಚ್ ಅಂದ್ರೆ, ಸೊ ಇವಾಗ ಕ್ವಾಂಟಿಟೇಟಿವ್ ರಿಸರ್ಚ್ ಅಂದ್ರೆ ಇಟ್ ಇಸ್ ಡೀಲಿಂಗ್ ವಿತ್ ದ ನ್ಯೂಮರಿಕಲ್ ಡೇಟಾ ಜೊತೆ ಅದು ಡೀಲ್ ಮಾಡುತ್ತೆ. ಆಮೇಲೆ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್, ಚಾರ್ಟ್ಸ್ ಮತ್ತೆ ಕ್ಯಾಲ್ಕುಲೇಷನ್ಸ್ ಈ ಒಂದು ಥಿಂಗ್ಸ್ನೆಲ್ಲ ನಾವು ಯೂಸ್ ಮಾಡ್ಕೊಂತೀವಿ. ಯಾವ್ದ್ರಲ್ಲಿ? ಕ್ವಾಂಟಿಟೇಟಿವ್ ಅಲ್ಲಿ. ಆಮೇಲೆ ಇಲ್ಲಿ ತುಂಬಾ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿ ಸೊ ರಿಸಲ್ಟ್ಸ್ ನ ಕೊಡ್ತೀವಿ. ಆ ರಿಸಲ್ಟ್ಸ್ ಅಕ್ಯುರೇಟ್ ರಿಸಲ್ಟ್ಸ್ ಆಗಿರುತ್ತೆ. ಆಮೇಲೆ ಈ ರಿಸಲ್ಟ್ಸ್ ಯಾವ ರೀತಿ ರೆಪ್ರೆಸೆಂಟ್ ಆಗಿರುತ್ತೆ? ಈ ರಿಸಲ್ಟ್ಸ್ ಎಲ್ಲ ನಂಬರ್ಸು, ಪರ್ಸೆಂಟೇಜು, ಗ್ರಾಫ್ ಮುಖಾಂತರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಈ ಕ್ವಾಂಟಿಟೇಟಿವ್ ರಿಸರ್ಚ್ ಏನಂದ್ರೆ ನಾನ್ ನ್ಯೂಮರಿಕಲ್ ಡೇಟಾ ಜೊತೆ ಡೀಲ್ ಮಾಡುತ್ತೆ. ನಾನ್ ನ್ಯೂಮರಿಕಲ್ ಡೇಟಾ ಅಂದ್ರೆ ಏನು? ಇವಾಗ ಒಪಿನಿಯನ್ಸ್ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇದ್ರ ಜೊತೆ ಡೀಲ್ ಮಾಡುತ್ತೆ ಈ ಒಂದು ಯಾವುದು ಕ್ವಾಲಿಟೇಟಿವ್ ರಿಸರ್ಚ್. ಓಕೆನಾ. ಸೊ ಇದಕ್ಕೆ ನಿಮಗೆ ಚಿಕ್ಕ ಚಿಕ್ಕ ಸ್ಯಾಂಪಲ್ ಸಿಕ್ಕಿದ್ರು ಸಾಕು. ಓಕೆನಾ. ಇಲ್ಲೇನು ಅಂದ್ರೆ ನಮ್ ಗೋಲ್ ಏನಾಗಿರುತ್ತೆ ಅಂದ್ರೆ ನೀಟಾಗಿ ರೀಸನ್ಸ್ ಆಗ್ಲಿ, ಪ್ಯಾಟ್ರನ್ಸ್ ಆಗ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕ್ವಾಲಿಟೇಟಿವ್ ರಿಸರ್ಚ್‌ನ ನಾವು ಮಾಡ್ತೀವಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ಅಂದ್ರೆ ಅದು ಕ್ವಾಂಟಿಟೇಟಿವ್. ಸೊ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಕ್ಕಾಗಲ್ಲ, ಅದನ್ನ ಎಕ್ಸ್‌ಪ್ಲೇನ್ ಮಾಡ್ಬೇಕು ಅಂದ್ರೆ ಅದು ಕ್ವಾಲಿಟೇಟಿವ್. ಅರ್ಥ ಆಯ್ತಾ? ನೆಕ್ಸ್ಟ್ ಕಾನ್ಸೆಪ್ಚುಯಲ್ ರಿಸರ್ಚ್ ಮತ್ತೆ ಎಂಪಿರಿಕಲ್ ರಿಸರ್ಚ್. ಏನಿದು ಕಾನ್ಸೆಪ್ಚುಯಲ್ ಮತ್ತೆ ಎಂಪಿರಿಕಲ್ ರಿಸರ್ಚ್ ಅಂದ್ರೆ, ಕಾನ್ಸೆಪ್ಚುಯಲ್ ರಿಸರ್ಚು ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಐಡಿಯಾಸ್ ಅಂಡ್ ದ ಥಿಯರಿಟಿಕಲ್ ಥಿಂಕಿಂಗ್. ಅದು ಐಡಿಯಾಸ್ ಮತ್ತೆ ಥಿಯರಿಟಿಕಲ್ ಥಿಂಕಿಂಗ್ ಮೇಲೆ ನಾವು ಕಾನ್ಸೆಪ್ಚುಯಲ್ ರಿಸರ್ಚ್ ಮಾಡ್ತೀವಿ. ಸೊ ಇದೇನ್ ಮಾಡುತ್ತೆ, ಇದರಿಂದ ನಾವು ಬೇರೆ ಬೇರೆ ಕಾನ್ಸೆಪ್ಟ್ಸ್ ಮತ್ತೆ ಮಾಡೆಲ್ಸ್ನೆಲ್ಲ ಡೆವಲಪ್ ಮಾಡಿ ಇಂಪ್ರೂವ್ ಮಾಡ್ಬೋದು ಈ ಒಂದು ಕಾನ್ಸೆಪ್ಚುಯಲ್ ರಿಸರ್ಚ್ ಇಂದ. ಆಮೇಲೆ ಇದಕ್ಕೆ ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಮತ್ತೆ ಫೀಲ್ಡ್ ವರ್ಕ್ ಮಾಡಿ ನಾನು ರಿಸರ್ಚ್ ಮಾಡಬೇಕು ಅನ್ನೋದೇನಿಲ್ಲ. ಥಿಯರಿಟಿಕಲಿ ಥಿಂಕ್ ಮಾಡ್ಬೇಕಿಲ್ಲಿ. ಓಕೆನಾ. ಸೊ ಇಲ್ಲಿ ಮೇನ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಸೊ ಇಟ್ ಇಸ್ ಕ್ಯಾರಿಡ್ ಔಟ್ ಥಿಂಕರ್ಸ್ ಅಂಡ್ ರಿಸರ್ಚರ್ಸ್. ಓಕೆ. ನೆಕ್ಸ್ಟ್ ಎಂಪರಿಕಲ್ ರಿಸರ್ಚ್ ಅಂತ ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಾಕ್ಟಿಕಲ್ ಅಬ್ಸರ್ವೇಷನ್. ಇಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಮತ್ತೆ ಪ್ರಾಕ್ಟಿಕಲ್ ಆಗಿ ಅಬ್ಸರ್ವ್ ಮಾಡಿ ಮಾಡುವಂತ ರಿಸರ್ಚ್, ಇದು ಎಂಪರಿಕಲ್ ರಿಸರ್ಚ್. ಓಕೆನಾ. ಸೊ ಇಲ್ಲಿ ತುಂಬಾ ಸಿಸ್ಟಮ್ಯಾಟಿಕ್ ಪ್ರೊಸೆಸ್ ನ ಫಾಲೋ ಮಾಡ್ತಾರೆ. ಯಾವುದು ಅಂದ್ರೆ ಫಸ್ಟ್ ಹೈಪೋಥಿಸಿಸ್, ಫ್ರೇಮಿಂಗ್ ದ ಹೈಪೋಥಿಸಿಸ್ ಅಂದ್ರೆ ಅಸ್ಯೂಮ್ ಮಾಡ್ಕೊಳ್ತಾರೆ. ಆಮೇಲೆ ಡೇಟಾನ ಕಲೆಕ್ಟ್ ಮಾಡ್ಕೊಂತಾರೆ, ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ಸ್ ನ ಕಂಡಕ್ಟ್ ಮಾಡ್ಕೊಳ್ತಾರೆ. ಮಾಡ್ಕೊಂಡಾದ್ಮೇಲೆ ಅದರಿಂದ ರಿಸಲ್ಟ್ ಬರುತ್ತೆ ಅಲ್ವಾ. ಒಟ್ನಲ್ಲಿ ಇದು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ. ಥರ್ಡ್ ಕ್ವೆಶ್ಚನ್ ನೋಡೋಣ. ಸೊ ಏನಂದ್ರೆ, ಫಸ್ಟ್ ಅವರು ರಿಸರ್ಚ್ ಸೈಕಲ್ ಬಗ್ಗೆ ಕೇಳಿದ್ದಾರೆ ಮತ್ತೆ ರಿಸರ್ಚ್ ಫ್ಲೋ ಡಯಾಗ್ರಾಮ್ ಬಗ್ಗೆ ಕೇಳಿದ್ದಾರೆ. ಸೊ ರಿಸರ್ಚ್ ಸೈಕಲ್ ಬಗ್ಗೆ ಕೇಳಿದ್ರೆ ಇದನ್ನ ಬರಿಬೇಕು. ಆಲ್ಮೋಸ್ಟ್ ಯಾವಾಗ್ಲೂ ಅವರು ರಿಸರ್ಚ್ ಫ್ಲೋ ಡಯಾಗ್ರಾಮ್ ಬಗ್ಗೆನೇ ಕೇಳಿರೋದು. ಈ ರಿಸರ್ಚ್ ಸೈಕಲ್ ಅನ್ನೋದು ಆಕ್ಚುಲಿ ಸಿಲೆಬಸ್ ಅಲ್ಲಿ ಇರಲಿಲ್ಲ, ಬಟ್ ಆದ್ರೂ ಕೊಟ್ಟಿದ್ದಾರೆ. ಬಿಕಾಸ್ ನಾನು ಎಲ್ಲೂ ಈ ಡಯಾಗ್ರಾಮ್ ನ ನೋಡ್ಲೇ ಇಲ್ಲ. ಐ ಗಾಟ್ ದಿಸ್ ಡಯಾಗ್ರಾಮ್ ವಿತ್ ಸಮ್ PDF ಆಫ್ಟರ್ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನನಗೆ ಈ ಡಯಾಗ್ರಾಮ್ ಸಿಕ್ಕಿದ್ದು. ಸೊ ಇದು ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೋಬೇಡಿ, ಬಟ್ ರಿಸರ್ಚ್ ಫ್ಲೋ ಡಯಾಗ್ರಾಮ್ ಅನ್ನೋದು ಇಂಪಾರ್ಟೆಂಟ್. ಇದಾದ್ಮೇಲೆ ನಾನು ಹೇಳ್ಕೊಡ್ತೀನಲ್ಲ ಅದು ಇಂಪಾರ್ಟೆಂಟ್. ಬಟ್ ಇದನ್ನ ನೀವು ತಿಳ್ಕೊಂಡಿರಿ ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್. ಸೊ ಫಸ್ಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಸೊ ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ನ ಹುಡುಕ್ತಿವಿ. ಯಾವುದಕ್ಕೆ ಸೊಲ್ಯೂಷನ್ ಅಗತ್ಯ ಇದೆ ಅಲ್ವಾ, ಆ ಒಂದು ಪ್ರಾಬ್ಲಮ್ ನಾವು ಸೆಲೆಕ್ಟ್ ಮಾಡ್ತೀವಿ. ಆಮೇಲೆ ಇಲ್ಲಿ ನಾವು ಯೋಚನೆ ಮಾಡ್ತೀವಿ, ಈ ಪ್ರಾಬ್ಲಮ್ ಬಗ್ಗೆ ಅರ್ಥ ಮಾಡ್ಕೊಂಡು ಮತ್ತೆ ಈ ಪ್ರಾಬ್ಲಮ್ ಯಾಕೆ ಇಂಪಾರ್ಟೆಂಟು ಅಂತ ನಾವು ಥಿಂಕ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ,
ಇವಾಗ ಒಂದು ಕಂಪನಿಯಲ್ಲಿ ಸೇಲ್ಸ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆನಾ? ಇದು ಪ್ರಾಕ್ಟಿಕಲ್ ಪ್ರಾಬ್ಲಮ್, ರಿಯಲ್ ವರ್ಲ್ಡ್ ಪ್ರಾಬ್ಲಮ್. ಸೇಲ್ಸ್ ಡಿಕ್ರೀಸ್ ಆಗ್ತಾ ಇದೆ ಆ ಒಂದು ಕಂಪನಿಯಲ್ಲಿ. ಸೊ ರಿಸರ್ಚ್ ಕ್ವೆಶ್ಚನ್ ಅಲ್ಲಿ ಈ ಒಂದು ಫೇಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಸೊ ಇಲ್ಲಿ ರಿಸರ್ಚರ್ ಏನ್ ಮಾಡ್ತಾರೆ, ಕ್ವೆಶ್ಚನ್ ಹಾಕೊಂತಾರೆ. ಕ್ವೆಶ್ಚನ್ ಅಂದ್ರೆ ಇವಾಗ ನಿನ್ಗೆ ಪ್ರಾಬ್ಲಮ್ ಏನಾಯ್ತು ಅಂತ ಗೊತ್ತು, ಯಾಕೆ ಆಗ್ತಿದೆ ಅಂತ ರಿಸರ್ಚರ್ ಕ್ವೆಶ್ಚನ್ ಮಾಡ್ಕೊಳ್ತಾನೆ. ಸೊ ಈ ಒಂದು ಪ್ರಾಬ್ಲಮ್ ಯಾವಾಗ್ಲೂ ಆಗ್ಲಿ ಕ್ಲಿಯರ್ ಆಗಿರ್ಬೇಕು, ಸ್ಪೆಸಿಫಿಕ್ ಆಗಿರ್ಬೇಕು. ಆಮೇಲೆ ರಿಸರ್ಚ್ ಮಾಡಿದಾಗ ನಮಗೆ ಒಟ್ಟಿನಲ್ಲಿ ನಮಗೆ ಸೊಲ್ಯೂಷನ್ ಅನ್ನೋದು ಬೇಕು. ಅಂಥ ಪ್ರಾಬ್ಲಮ್ ಇರಬೇಕು. ಒಟ್ಟಿನಲ್ಲಿ ಪ್ರಾಬ್ಲಮ್ ಎಕ್ಸಿಸ್ಟ್ ಇದೆ ಅಂದ್ರೆ ಸೊಲ್ಯೂಷನ್ ಯಾವಾಗಲೂ ಎಕ್ಸಿಸ್ಟ್ ಇದ್ದೇ ಇರುತ್ತೆ ಗೈಸ್, ಡೋಂಟ್ ವರಿ. ಸೊ ಅಕಸ್ಮಾತ್ ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದ್ರೆ, ಸೊ ಸೇಲ್ಸ್ ಡಿಕ್ರೀಸ್ ಆಗ್ತಿದೆ ನಿಜ. ಯಾಕೆ ಸೇಲ್ಸ್ ಡಿಕ್ರೀಸ್ ಆಗ್ತಿದೆ, ಅದಕ್ಕೆ ಫ್ಯಾಕ್ಟರ್ಸ್ ಏನು, ಕಾರಣಗಳೇನು ಡಿಕ್ರೀಸ್ ಆಗೋದಕ್ಕೆ ಅಂತ ಇಲ್ಲಿ ರಿಸರ್ಚ್ ಕ್ವೆಶನ್ಸ್ ಮಾಡ್ಕೊತಾ ಇರ್ತಾರೆ. ಸೊ ನೆಕ್ಸ್ಟ್ ಈ ಒಂದು ರಿಸರ್ಚ್ ಪ್ರಾಜೆಕ್ಟ್ ಅಲ್ಲಿ, ಸೊ ಇಲ್ಲಿ ರಿಸರ್ಚರ್ ಕ್ವೆಶನ್ ಲೀಡ್ಸ್ ಪ್ಲಾನಿಂಗ್ ಅಂಡ್ ಕ್ಯಾರಿಂಗ್ ಔಟ್ ದ ರಿಸರ್ಚ್ ವರ್ಕ್. ಸೊ ಇವಾಗ ಅವರು ಕ್ವೆಶನ್ ಮಾಡ್ಕೊಂಡಿರೋದ್ರಿಂದ, ಸೊ ಇವಾಗ ಅವರಿಗೆ ಒಂದು ವೇ ಸಿಗತ್ತೆ, ಯಾವ ರೀತಿ ನಾನು ರಿಸರ್ಚ್ ನ ಸ್ಟಾರ್ಟ್ ಮಾಡ್ಬೋದು, ಯಾವ ರೀತಿ ನಾನು ಪ್ಲಾನ್ ಮಾಡೋದು. ಸೊ ಇಲ್ಲೆಲ್ಲ ಆ ಪ್ಲಾನಿಂಗು ಮತ್ತೆ ಅದನ್ನ ಕ್ಯಾರಿ ಔಟ್ ಮಾಡೋದಾಗ್ಲಿ ಈ ಒಂದು ಫೇಸ್ ಅಲ್ಲಿ, ರಿಸರ್ಚ್ ಪ್ರಾಜೆಕ್ಟ್ ಫೇಸ್ ಅಲ್ಲಿ ಮಾಡ್ತಾರೆ. ಸೊ ಏನೇನು ಡೇಟಾ ಕಲೆಕ್ಟ್ ಮಾಡೋದಾಗಿರ್ಬೋದು, ಅದನ್ನ ಅನಲೈಸ್ ಮಾಡೋದಾಗಿರ್ಬೋದು, ಇಂಟರ್ಪ್ರಿಟೇಷನ್ಸ್ ಅಂತ ಅಂದ್ರೆ, ಸೊ ಇವಾಗ ಲಾಜಿಕಲ್ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಅವ್ರು ಅರ್ಥ ಮಾಡ್ಕೊಂಡ ಲಾಜಿಕಲ್ ಆಗಿ ಥಿಂಕ್ ಮಾಡೋದು. ಸೊ ಇದೆಲ್ಲ ರಿಸರ್ಚ್ ಪ್ರಾಜೆಕ್ಟ್ ಫೇಸ್ ಅಲ್ಲಿ ಆಗುತ್ತೆ. ಸೊ ಇಲ್ಲಿ ಮೇನ್ ಏಮ್ ಏನಂತ ಅಂದ್ರೆ, ಒಟ್ನಲ್ಲಿ ನಾವು ಸೊಲ್ಯೂಷನ್ ಕಂಡು ಹಿಡಿಲೇಬೇಕು. ಓಕೆನಾ? ದಟ್ ಇಸ್ ಅ ಮೇನ್ ಏಮ್. ಓಕೆ. ಸೊ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಸೊ ಇವಾಗ ಒಂದು ಏನಂತೀರಾ, ಬಿಸ್ನೆಸ್ ಪ್ರಾಬ್ಲಮ್ ಅಲ್ವಾ ನಾನು ಹೇಳಿದ್ದು. ಸೊ ಯಾಕೆ ಅದು ಸೇಲ್ಸ್ ಡಿಕ್ರೀಸ್ ಆಗ್ತಿದೆ ಅಂತ, ಸೊ ನೀವು ರಿಸರ್ಚ್ ಕ್ವೆಶನ್ ಅಲ್ಲಿ ಏನ್ ಮಾಡಿದ್ರಿ, ಅದ್ರ ಬಗ್ಗೆ ಕಾರಣ ತಿಳ್ಕೊಂಡ್ರಿ, ರೈಟ್? ಏನಕ್ಕೆ ಆಗ್ತಿದೆ ಇದೆಲ್ಲ ಅಂತ. ಸೊ ಇದರಲ್ಲಿ ನಾವು ಕಾರಣ ತಿಳ್ಕೊಂಡಾದ್ಮೇಲೆ ಇಂಟ್ರಾಕ್ಟ್ ಮಾಡ್ತೀವಿ. ಅಂದ್ರೆ ಇಂಟರ್ವ್ಯೂಸ್, ಸರ್ವೇಸ್ ಇದೆಲ್ಲ ಕಂಡಕ್ಟ್ ಮಾಡ್ಕೊಂಡು, ಸೊ ಪೀಪಲ್ಸ್ ಜೊತೆ ನಾವು ಕಲೀಗ್ಸ್ ಜೊತೆ, ಪೀಪಲ್ಸ್, ಕಸ್ಟಮರ್ಸ್ ಎಲ್ಲರ ಜೊತೆ ನಾವು ಇಂಟರ್ವ್ಯೂಸ್, ಸರ್ವೇಸ್ ಕಂಡಕ್ಟ್ ಮಾಡ್ಕೊಂಡು, ಸೊ ಇದ್ರದ್ದು ನೀಟ್ ಎಕ್ಸಾಕ್ಟ್ ಸೊಲ್ಯೂಷನ್ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಎಕ್ಸಾಕ್ಟ್ ಯಾಕೆ ಹಿಂಗ ಆಗ್ತಿದೆ ಅಂತ ಗೊತ್ತಾಗಿ ನಾವು ಅದಕ್ಕೆ ಒಂದು ಸೊಲ್ಯೂಷನ್ ಕಂಡು ಹಿಡಿತೀವಿ. ಸೊ ರಿಸಲ್ಟ್ ಅಂದ್ರೆ ಏನು? ಸೊ ದ ರಿಸರ್ಚರ್ ಪ್ರಾಜೆಕ್ಟ್ ಗಿವ್ಸ್ ದ ರಿಸಲ್ಟ್ ಆರ್ ದ ಆನ್ಸರ್ ಟು ದ ರಿಸರ್ಚ್ ಕ್ವೆಶನ್. ಸೊ ಜಸ್ಟ್ ಏನಿಲ್ಲ, ಸೊಲ್ಯೂಷನ್ ಬರೋದೇ ರಿಸಲ್ಟ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ಏನ್ ಹೇಳುತ್ತೆ ಅಂದ್ರೆ, ಫೈಂಡಿಂಗ್ ದ, ಸೊ ಕೊನೆಗೂ ನನಗೆ ಎಲ್ಲ ಇಂಟರ್ವ್ಯೂ, ಸರ್ವೇಸು ಎಲ್ಲ ಕಂಡಕ್ಟ್ ಮಾಡಾದ್ಮೇಲೆ ನನಗೇನಂತ ಗೊತ್ತಾಗುತ್ತೆ ಅಂದ್ರೆ, ಕಸ್ಟಮರ್ಗೆ ಸರ್ವಿಸು ನೀಟಾಗಿ ಕೊಡ್ತಿಲ್ಲ, ಅದಕ್ಕೆ ಸೇಲ್ಸ್ ಡಿಕ್ರೀಸ್ ಆಗ್ತಿದೆ ಅಂತ ಫೈನಲ್ ಆಗಿ ನಂಗೆ ರಿಸಲ್ಟ್ ಬರುತ್ತೆ. ಸೊ ದಟ್ ಈಸ್ ವಾಟ್, ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ರಿಸರ್ಚ್ ಪ್ರೋಸೆಸ್ ಸ್ಟೆಪ್ಸ್. ಸೊ ಇವಾಗ ನಾನು ಹೇಳ್ದೆ ಅಲ್ವಾ, ರಿಸರ್ಚ್ ಫ್ಲೋ ಡಯಾಗ್ರಾಮ್ ಇದೆತ್ತೆ ಅಂತ. ಸೊ ಇದೇ ರಿಸರ್ಚ್ ಫ್ಲೋ ಡಯಾಗ್ರಾಮ್. ಸೊ ಇದನ್ನ ನಾವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ದ ರಿಸರ್ಚ್ ಪ್ರಾಬ್ಲಮ್. ಸೊ ಫಾರ್ಮುಲೇಟಿಂಗ್ ದ ರಿಸರ್ಚ್ ಪ್ರಾಬ್ಲಮ್ ಅಂತ ಅಂದ್ರೆ, ಫಸ್ಟ್ ಇಲ್ಲಿ ನಾವು ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡ್ತೀವಿ ನಮ್ಮ ಪ್ರಾಬ್ಲಮ್ ಏನು ಅಂತ. ಆಮೇಲೆ ಈ ಒಂದು ಪ್ರಾಬ್ಲಮ್ ಕಂಡೀಷನ್ ಅಥವಾ ರಿಲೇಶನ್ಶಿಪ್ ಅಂತ ನೋಡ್ತೀವಿ. ಕಂಡೀಷನಲ್ ಅಂತ ಅಂದ್ರೆ, ಇವಾಗ ನೀವು ಒಂದ್ರ ಬಗ್ಗೆನೇ ನೀವು ಮಾತಾಡಿದ್ರೆ ಅದು ಕಂಡೀಷನಲ್ ಆಗುತ್ತೆ. ಇವಾಗ ಎಕ್ಸಾಂಪಲ್, ಸೊ ವಾಟ್ ಇಸ್ ದ ಅಟೆಂಡೆನ್ಸ್ ಆಫ್ ದ ಸ್ಟೂಡೆಂಟ್, ನಾನು ಅಟೆಂಡೆನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಪಾಸಿಂಗ್ ಪರ್ಸೆಂಟೇಜ್ ಆಫ್ ದ ಸ್ಟೂಡೆಂಟ್, ನಾನು ಪಾಸಿಂಗ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ, ರೈಟ್? ಸೊ ದಿಸ್ ಇಸ್ ವಾಟ್ ಕಂಡೀಷನ್. ಸೊ ರಿಲೇಶನ್ಶಿಪ್ ಅಂದ್ರೆ, ಇಟ್ ಡಸ್ ಅವರ್ ಅಟೆಂಡೆನ್ಸ್ ಅಫೆಕ್ಟ್ ದ ಎಕ್ಸಾಮ್. ಸೊ ನಾನು ಅಟೆಂಡೆನ್ಸ್ ಬಗ್ಗೆನೂ ಮಾತಾಡ್ತಿದ್ದೀನಿ ಮತ್ತೆ ಎಕ್ಸಾಮ್ ಬಗ್ಗೆನೂ ಮಾತಾಡ್ತಿದ್ದೀನಿ ಅಲ್ವಾ? ಸೊ ಇವಾಗ ನಾನು ಇಲ್ಲಿ ಫಾರ್ಮುಲೇಟಿಂಗ್ಗೆ ನಾನು ಒಂದು ಎಕ್ಸಾಂಪಲ್ ತಗೊಂತೀನಿ. ಏನಂದ್ರೆ, ಲೋ ಅಟೆಂಡೆನ್ಸ್ ವರ್ಸಸ್ ಎಕ್ಸಾಮ್ ಪರ್ಫಾರ್ಮೆನ್ಸ್ ಅಂತ ತಗೊಂತೀನಿ. ಸೊ ನೆಕ್ಸ್ಟ್ ಎಕ್ಸ್ಟ್ರಿನ್ಸಿಕ್ ಲಿಟ್ರೇಚರ್ ಸರ್ವೆ ಅಂತ ಅಂದ್ರೆ, ಸೊ ಈ ಒಂದು ಸರ್ವೆಯಲ್ಲಿ ಮುಂಚೆ ಇವಾಗ ನಮಗೆ ಪ್ರಾಬ್ಲಮ್ ಗೊತ್ತಾಯ್ತು ಏನು ಅಂತ, ಆ ಪ್ರಾಬ್ಲಮ್ ಮೇಲೆ ಮುಂಚೆ ಅವರು ಏನೇನು ರಿಸರ್ಚ್ ಮಾಡಿದ್ರು, ಮತ್ತೆ ಆ ಬುಕ್ಸ್ ಮತ್ತೆ ಜರ್ನಲ್ ರಿಲೇಟೆಡ್ ಟು ದಿಸ್ ಪ್ರಾಬ್ಲಮ್, ಇದನ್ನೆಲ್ಲ ನಾನು ಓದ್ತಾ ಬರ್ತೀನಿ. ಅದಾದ್ಮೇಲೆ ಸೊ ಇದಕ್ಕೆ ಇವಾಗ ನಾನು ಓದಿದಾಗ, ಸೊ ಅದ್ರಲ್ಲಿ ಏನ್ ಮಿಸ್ ಆಗಿದೆ ಅಂತ ನಾನು ನೋಡ್ತೀನಿ. ಸೊ ಇವಾಗ ನಾನು ಎಕ್ಸಾಂಪಲ್ ತಗೊಂಡಾಗ ನಾನು ಏನಂತ ತಗೊಂಡೆ, ಲೋ ಅಟೆಂಡೆನ್ಸ್ ವರ್ಸಸ್ ಎಕ್ಸಾಮ್ ಪರ್ಫಾರ್ಮೆನ್ಸ್ ಅಂತ ಅಲ್ವಾ? ಸೊ ನಾನೇನ್ ಮಾಡ್ತೀನಿ, ನಾನು ಪ್ರೀವಿಯಸ್ ರಿಸರ್ಚ್ ಪೇಪರ್ನ ನೋಡ್ತೀನಿ. ನೋಡಿ, ಸೊ ಅವರ ಸ್ಟಡಿ ಮೆಥಡ್ಸ್ ಹೆಂಗಿತ್ತು ಮತ್ತೆ ಎಕ್ಸಾಮ್ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ನಾನು ನೋಡ್ತೀನಿ ಈ ಒಂದು ಲಿಟ್ರೇಚರ್ ಸರ್ವೆಯಲ್ಲಿ, ಯಾವ್ದ್ರಲ್ಲಿ, ಎಕ್ಸ್ಟ್ರಿನ್ಸಿಕ್ ಅಲ್ಲಿ. ಸೊ ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ ವರ್ಕಿಂಗ್ ಹೈಪೋಥೆಸಿಸ್. ಸೊ ಇಷ್ಟ್ರ ಮೇಲೆ ನಾನು ಒಂದು ಟೆಂಪರರಿಗೆ ಆಗಿ ಒಂದು ಅಸ್ಯೂಮ್ ಮಾಡ್ತೀನಿ.
ಏನಂತ. ಸೊ ಎಕ್ಸಾಂಪಲ್ ನಾನು ಸ್ಟೂಡೆಂಟ್ಸು ಯಾವ ಸ್ಟೂಡೆಂಟು ಕಾಲೇಜಿಗೆ ಡೈಲಿ ಬಂದು ದಿನ ಓದ್ತಾರೆ ಅಲ್ವಾ, ಅವರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಇದು ನನ್ನ ಒಂದು ಅಸಂಪ್ಷನ್ನು. ಸೊ ಅದನ್ನ ಏನಂತಾರೆ, ಟೆಂಪರರಿ ಅಸಂಪ್ಷನ್ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್, ಪ್ರಿಪೇರಿಂಗ್ ರಿಸರ್ಚ್ ಡಿಸೈನ್. ಪ್ರಿಪೇರಿಂಗ್ ರಿಸರ್ಚ್ ಡಿಸೈನ್ ಅಂತ ಅಂದರೆ ಪ್ಲಾನ್ ಹೌ ದ ಡೇಟಾ ವಿಲ್ ಬಿ ಕಲೆಕ್ಟೆಡ್ ಆ್ಯಂಡ್ ಅನಲೈಸ್ಡ್. ಯಾವ ರೀತಿ ನೀವು ಒಂದು ಡೇಟಾನ ಕಲೆಕ್ಟ್ ಮಾಡಿ ಮತ್ತು ಆ ಒಂದು ಡೇಟಾನ ಅನಲೈಸ್ ಮಾಡ್ತೀರಾ. ಸೊ ಆಮೇಲೆ ಈ ಒಂದು ಪ್ಲಾನು ನಿಮ್ಮ ಒಂದು ಟೈಮ್ ಮತ್ತು ಎಫರ್ಟ್ಸ್ನು ಎರಡೂ ಸೇವ್ ಮಾಡಬೇಕು. ಸೊ ಎಕ್ಸಾಂಪಲ್, ಸೊ ನಾನು ಹೋಗಿ ಕ್ವೆಶನ್ಸು ಮತ್ತು ಇಂಟರ್ವ್ಯೂಸ್ ಎಲ್ಲ ಕೇಳ್ತೀನಿ, ಇಂಟರ್ವ್ಯೂಸ್ ಎಲ್ಲ ಮಾಡ್ತೀನಿ. ಏನಕ್ಕೆ ಇದೇನಾಗುತ್ತೆ ಅಂದರೆ ನನಗೆ ರಿಸರ್ಚಿಗೆ ಒಂದು ರೋಡ್ ಮ್ಯಾಪ್ ಥರ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ನಾನು ಪ್ರಿಪೇರಿಂಗ್ ರಿಸರ್ಚ್ ಡಿಸೈನಲ್ಲಿ ಮಾಡೋದು. ನೆಕ್ಸ್ಟ್, ಡಿಟರ್ಮೈನಿಂಗ್ ದ ಸ್ಯಾಂಪಲ್ ಡಿಸೈನ್. ಸೊ ಇಲ್ಲಿ ಏನು ಮಾಡ್ತೀನಿ, ನಾನು ಒಂದು ಸ್ಯಾಂಪಲ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈ ಸ್ಯಾಂಪಲ್ ಏನು ಮಾಡುತ್ತೆ, ಈ ಸಣ್ಣ ಸ್ಯಾಂಪಲು ಇಡೀ ಪಾಪ್ಯುಲೇಷನ್ನ ರೆಪ್ರೆಸೆಂಟ್ ಮಾಡಬೇಕು. ಆ ಥರ ಒಂದು ಸ್ಯಾಂಪಲ್ನ ಸೆಲೆಕ್ಟ್ ಮಾಡ್ತೀನಿ. ನಾನೇನು ಮಾಡ್ತೀನಿ ಅಂದರೆ, ಇವಾಗ 200 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ಕೊಳ್ಳಿ, ನಾನು ಅದರಲ್ಲಿ 50 ಜನನ ತಗೊಂಡು ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡ್ತೀನಿ. ಆ ಒಂದು ಸ್ಯಾಂಪಲಲ್ಲಿ ನನಗೇನು ರಿಸಲ್ಟ್ ಬರುತ್ತೆ ಅದು ನಾನು ಟೋಟಲ್ ಪಾಪ್ಯುಲೇಷನ್ಗೆ ರೆಫರ್ ಮಾಡ್ತೀನಿ, ಅಥವಾ ಏನು ಮಾಡ್ತೀನಿ, ಮ್ಯಾಪ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್, ಕಲೆಕ್ಟಿಂಗ್ ದ ಡೇಟಾ. ಹೆಂಗೆ ಕಲೆಕ್ಟ್ ಮಾಡೋದು ಡೇಟಾನ? ಕಲೆಕ್ಟ್ ಡೇಟಾ ಥ್ರೂ ದ ಸರ್ವೇಸ್ ಆ್ಯಂಡ್ ಅಬ್ಸರ್ವೇಷನ್. ಸರ್ವೇಸು, ಇಂಟರ್ವ್ಯೂಸು ಎಲ್ಲ ಮಾಡಿ ನಾನು ಡೇಟಾನ ಕಲೆಕ್ಟ್ ಮಾಡ್ಕೊತೀನಿ. ಡೇಟಾ ಯಾವಾಗಲೂ ಅಕ್ಯುರೇಟ್ ಆಗಿರಬೇಕು. ಓಕೆ. ನೆಕ್ಸ್ಟ್, ಎಕ್ಸಿಕ್ಯೂಷನ್ ಆಫ್ ದ ಪ್ರಾಜೆಕ್ಟ್. ಸೊ ಇಲ್ಲೇನು ಮಾಡ್ತೀನಿ ಅಂತ ಅಂದರೆ, ನಾನು ಇವಾಗ ಪ್ಲ್ಯಾನ್ ಮಾಡಿರೋ ಪ್ರಕಾರ, ರೋಡ್ ಮ್ಯಾಪ್ ಪ್ರಕಾರ ನಾನು ರಿಸರ್ಚ್ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ 8th ಒನ್ ಬಂದು ಅನಲೈಸ್ ದ ಡೇಟಾ. ಸೊ ಇವಾಗ ಇರೋ ಡೇಟಾನ ಹೆಂಗೆ ಅನಲೈಸ್ ಮಾಡೋದು ಅಂದರೆ, ಟೇಬಲ್ಸು ಮತ್ತು ಸ್ಟ್ಯಾಟಿಸ್ಟಿಕ್ಸ್ನ ಯೂಸ್ ಮಾಡಿಕೊಂಡು ನಾನು ಡೇಟಾನ ಅನಲೈಸ್ ಮಾಡ್ತೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಕಂಪೇರ್ ಮಾಡ್ತೀನಿ. ಸೊ ಕಂಪೇರಿಂಗ್ ದ ಮಾರ್ಕ್ಸ್ ಆಫ್ ದ ಸ್ಟೂಡೆಂಟ್ ಹೂ ಇಸ್ ರೆಗ್ಯುಲರ್, ಆಮೇಲೆ ಕಂಪೇರಿಂಗ್ ದ ಸ್ಟೂಡೆಂಟ್ ಹೂಸ್ ಮಾರ್ಕ್ಸ್ ಇಸ್ ಇರ್ರೆಗ್ಯುಲರ್. ಸೊ ಟೇಬಲ್ ಫಾರ್ಮ್ಯಾಟ್ ಪ್ರಕಾರ ನಾನು ಕಂಪೇರ್ ಮಾಡ್ಕೊಳ್ತೀನಿ. ಸೊ ಅದಾದಮೇಲೆ ಹೈಪೋಥೆಸಿಸ್ ಟೆಸ್ಟಿಂಗ್. ಸೊ ನಾನು ಅಸ್ಯೂಮ್ ಮಾಡ್ಕೊಂಡಿದ್ನಲ್ಲ, ಏನಂತ ಅಸ್ಯೂಮ್ ಮಾಡಿದ್ದೆ ನಾನು, ಇವಾಗ ಸ್ಟೂಡೆಂಟು ಯಾರು ಡೈಲಿ ಕಾಲೇಜಿಗೆ ಬಂದು ಓದ್ತಾರೋ ಅವರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡಿದ್ದೆ. ಈ ಒಂದು ಅಸಂಪ್ಷನು ಟ್ರೂನಾ ಇಲ್ವಾ ಅಂತ ಈ ಒಂದು ಹೈಪೋಥೆಸಿಸ್ ಟೆಸ್ಟಿಂಗಲ್ಲಿ ನಾನು ನೋಡ್ತೀನಿ. ಅರ್ಥ ಆಯ್ತಾ? ನೆಕ್ಸ್ಟ್, ಜನರಲೈಸೇಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಜನರಲೈಸೇಷನ್ ಅಂದರೆ ಇದರಿಂದ ನೀನು ಕನ್ಕ್ಲೂಷನ್ನ ತಗೊಂತೀಯ ಏನು ಅಂತ, ಆಮೇಲೆ ನೀನು ಅದನ್ನ ಜನರಲ್ ರೂಲ್ಸ್ ಆಗಿ ನೀನು ರೆಪ್ರೆಸೆಂಟ್ ಮಾಡ್ತೀಯ. ಅರ್ಥ ಆಯ್ತಾ? ಸೊ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಯಾವ ಸ್ಟೂಡೆಂಟು ರೆಗ್ಯುಲರ್ ಆಗಿ ಬರ್ತಾರೋ ಅವ್ರದ್ದು ಅಕಾಡೆಮಿಕ್ ಪರ್ಫಾರ್ಮೆನ್ಸು ಬೆಟರ್ ಆಗಿರುತ್ತೆ ಅನ್ನೋದು ಕನ್ಕ್ಲೂಷನ್ನ ಕೊಡ್ತೀನಿ. ಓಕೆನಾ. ಆಮೇಲೆ ನೆಕ್ಸ್ಟು, ಯಾವುದೇ ಒಂದು ರಿಪೋರ್ಟ್ ಮಾಡಾದ್ಮೇಲೆ, ರಿಸರ್ಚ್ ಮಾಡಾದ್ಮೇಲೆ ನೀವು ರಿಪೋರ್ಟ್ ಮಾಡಬೇಕು. ಓಕೆನಾ. ದಟ್ ಈಸ್ ವಾಟ್. ಇವಾಗ ಎಕ್ಸಾಂಪಲ್, ನಾವು ಏನೋ ಒಂದು ಮಿನಿ ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಇವಾಗ ನೀವು ಆ ಒಂದು ರಿಸರ್ಚ್ ಬಗ್ಗೆ, ಆ ಒಂದು ಏನೇನು ಮಾಡಿದ್ರಿ, ಏನೇನು ಇಂಪ್ಲಿಮೆಂಟೇಷನ್ ಮಾಡಿದ್ರಿ ಅದನ್ನೆಲ್ಲ ರಿಪೋರ್ಟ್ ಮಾಡಿದ್ರಲ್ಲ, ಆ ಥರ ನೀವೊಂದು ರಿಸರ್ಚ್ ಮಾಡಿದಾಗ ರಿಪೋರ್ಟ್ ಮಾಡಬೇಕು. ಅದೇ ಈ 11th ಒನ್ ಪಾಯಿಂಟ್ ಹೇಳ್ತಿರೋದು. ಸೊ ಗಿವ್ ದ ಡೀಟೇಲ್ ಡಿಸ್ಕ್ರಿಪ್ಷನ್ ಆಫ್ ಎಥಿಕ್ಸ್ ಆ್ಯಂಡ್ ಎಥಿಕಲ್ ಪ್ರಾಕ್ಟೀಸಸ್ ಇನ್ ರಿಸರ್ಚ್. ಸೊ ಈ ಒಂದು ಎಥಿಕ್ಸು, ಸೊ ಎಥಿಕ್ಸ್ ಅಂದರೆ ಒಂದು ರೂಲ್ಸ್, ಪ್ರಿನ್ಸಿಪಲ್ಸ್. ಓಕೆನಾ. ಇದೇನು ಹೇಳುತ್ತೆ ಅಂದರೆ, ನಾವು ಮಾಡ್ತಿರೋದು ಎಲ್ಲ ಕರೆಕ್ಟ್ ಮತ್ತು ರಾಂಗಾ ಅಂತ ಚೆಕ್ ಮಾಡುತ್ತೆ. ಅಂದರೆ ಚೆಕ್ ಮಾಡುತ್ತೆ ಅಂದರೆ ಯಾವಾಗಲೂ ಆ ಥರ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಈ ಒಂದು ಎಥಿಕ್ಸ್ ಅನ್ನೋದನ್ನ. ಸೊ ಈ ಎಥಿಕ್ಸು ಇಂಜಿನಿಯರಿಂಗಲ್ಲಿ ಎಷ್ಟು ಯೂಸ್ ಆಗುತ್ತೆ ಅಂತ ಅಂದರೆ, ನಾವು ಹಾನೆಸ್ಟಿ ಆಗಿರೋದಕ್ಕೆ ಮತ್ತು ರೆಸ್ಪಾನ್ಸಿಬಲ್ ಆಗಿರೋದಕ್ಕೆ ಈ ಒಂದು ಎಥಿಕ್ಸ್ ನಾವು ನಮಗೆ ಹೆಲ್ಪ್ ಮಾಡುತ್ತೆ ಆ ಥರ ಇರೋದಕ್ಕೆ. ಸೊ ಈ ಒಂದು ಎಥಿಕ್ಸು ಹೆಂಗೆ ಅಂದರೆ, ಲೈಫ್ ಪೂರ್ತಿ ಕಲ್ತ್ರೂ ಕಡಿಮೆನೆ. ಓಕೆನಾ. ಇದೊಂಥರ ಗ್ರೋಯಿಂಗ್ ಬಿಹೇವಿಯರ್ ಅಂತಲೇ ಹೇಳ್ಬೋದು. ಇದು ನಮ್ಮ ಒಂದು ಪರ್ಸ್ನಾಲಿಟಿ ಅಥವಾ ಡಿಸಿಷನ್ಸ್ ಮೇಕಿಂಗಲ್ಲಿ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಈ ಒಂದು ಎಥಿಕ್ಸ್. ಓಕೆನಾ. ಸೊ ಇದರಲ್ಲಿ ಎಥಿಕ್ಸು ಮತ್ತು ಲಾಸು ಎರಡೂ ಸೇಮಾ. ಸೊ ನಾನು ಹೇಳ್ದೆ, ಎಥಿಕ್ಸ್ ಅನ್ನೋದು ಒಂದು ರೂಲ್ಸು, ಪ್ರಿನ್ಸಿಪಲ್ಸ್ ಅಂತ. ಮತ್ತು ಇವಾಗ ಎಥಿಕ್ಸು ಮತ್ತು ಲಾಸು ಎರಡೂ ಸೇಮಾ ಇಲ್ಲ. ಸೊ ಎಥಿಕ್ಸ್ ಅನ್ನೋದು ಮಾರಲ್ ವ್ಯಾಲ್ಯೂಸ್ ಥರ. ಓಕೆನಾ. ಸೊ ಲಾಸ್ ಅಂತ ಅಂದರೆ ಅದು ರೂಲ್ಸ್ ವಿಚ್ ಇಸ್ ಮೇಡ್ ಬೈ ದ ಗವರ್ನಮೆಂಟ್. ಓಕೆ. ಇವಾಗ ಎಥಿಕಲ್ ಪ್ರಿನ್ಸಿಪಲ್ಸು, ಇವಾಗ ನೀವು ಏನೋ ಒಂದು ಕದಿತೀರಾ ಅಂತ ಅಂದ್ಕೊಳ್ಳಿ. ಸೊ ಕದಿಯದಾಗ ನಾವೇನು ಹೇಳ್ಬೋದು, ಸೊ ಅದನ್ನ ಕದಿಬಾರ್ದು, ಅದು ದಟ್ ಈಸ್ ಅ ಮಾರಲ್ ಏನಂತೀರ ಮಾರಲ್ ವ್ಯಾಲ್ಯೂ ಅಂತಲೇ ಹೇಳ್ಬೋದು. ಕದಿಬಾರ್ದು ಅದನ್ನ ಅಂತ ನಾವು ಎಥಿಕಲ್ ಆಗಿ ಹೇಳ್ತೀವಿ. ಆದರೆ ಅದು ಲಾ ಪ್ರಕಾರ ಅದನ್ನ ಎಥಿಕಲ್ ಈ ಪ್ರಿನ್ಸಿಪಲ್ಸು ಲಾಸ್ ಅವ್ರು ಹೆಂಗೆ ಯೂಸ್ ಮಾಡ್ಕೊತಾರೆ ಅಂತ ಅಂದರೆ, ನೀವೇನಾದರೂ ಕದ್ರೆ ಅದು ಕ್ರೈಮು. ಸೊ ಲಾಸ್ ಮತ್ತು ಈ ಎಥಿಕಲ್ ಅನ್ನೋದು ತುಂಬಾನೇ ಡಿಫ್ರೆಂಟು. ಓಕೆನಾ.
ಓಕೆನಾ? ಸಿ ಎಥಿಕ್ಸ್ ಆರ್ ನಾಟ್ ಲಾಸ್, ಬಟ್ ಮೆನಿ ಲಾಸ್ ಆರ್ ಬೇಸ್ಡ್ ಆನ್ ಎಥಿಕಲ್ ವ್ಯಾಲ್ಯೂಸ್. ಅರ್ಥ ಆಯ್ತಲ್ವಾ? ಸೊ ಇವಾಗ ಅಕಾರ್ಡಿಂಗ್ ಟು ದ ವಿಟ್‌ಬೆಕ್, ಈ ವಿಟ್‌ಬೆಕ್ ಅವರು ಏನ್ ಹೇಳಿದ್ರೆ ಅಂತ ಅಂದ್ರೆ, ಸೊ ಪ್ರಾಬ್ಲಮ್ಮು ಇಲ್ಲಿ ಏನಾಗಿತ್ತು ಅಂದ್ರೆ, ಇವಾಗ ಏನಾದ್ರೂ ಒಂದು ರಿಸರ್ಚ್ ಮಾಡಿದ್ರೆ ಕ್ರೆಡಿಟ್ಸ್‌ನ ಯಾರಿಗ್ ಕೊಡ್ಬೇಕು ಅನ್ನೋದು ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ಸೊ ಇಲ್ಲಿ ಏನ್ ಹೇಳಿದ್ರು ಅಂತ ಅಂದ್ರೆ, ಇವಾಗ ಪರ್ಸನ್ ಯಾರು ಫಸ್ಟ್‌ಗೆ ಪಬ್ಲಿಷ್ ಮಾಡ್ತಾರಲ್ಲ ರಿಸರ್ಚ್ ಮಾಡಿ, ಅವರಿಗೆ ಕ್ರೆಡಿಟ್ ಹೋಗ್ತಾ ಇದೆ. ಬಟ್ ಸೊ ಯಾರು ಫಸ್ಟ್ ಅದನ್ನ ಡಿಸ್ಕವರ್ ಮಾಡಿರ್ತಾರಲ್ಲ, ಅವ್ರಿಗೆ ಕ್ರೆಡಿಟ್ ಹೋಗ್ತಿಲ್ಲ. ಸೊ ದಟ್ ಈಸ್ ವಾಟ್ ವೇರ್ ದ ಪ್ರಾಬ್ಲಮ್ ವಾಸ್. ಮತ್ತೆ ವಿಟ್‌ಬೆಕ್ ಏನ್ ಹೇಳ್ತಾನೆ, ವಿಟ್‌ಬೆಕು ಇದನ್ನ ನೋಡಿದಾಗ ಅವರಿಗೆ ಏನಂತ ಅಂದ್ರೆ ಕ್ವೆಶ್ಚನ್ ಬಂತು. 2 ಕ್ವೆಶ್ಚನ್ ಅವರಿಗೆ ತಲೆಗೆ ಬಂತು. ಏನಂತ ಅಂದ್ರೆ, ನಾವು ಯಾರನ್ನ ಆಥರ್ಸ್ ಅಂತ ಇನ್ಕ್ಲೂಡ್ ಮಾಡಬೇಕು, ಯಾವ ಆರ್ಡರ್ ಅಲ್ಲಿ ಅವ್ರನ್ನ ಇನ್ಕ್ಲೂಡ್ ಮಾಡಬೇಕು ಅಂತ. ಯಾಕೆ ಅಂದ್ರೆ, ಇವಾಗ ಒಂದು ರಿಸರ್ಚ್ ಅಂತ ಅಂದ್ರೆ ತುಂಬಾ ಜನ ಇನ್ವಾಲ್ವ್ ಆಗಿರ್ತಾರೆ. ಆಮೇಲೆ ಅದು ಗ್ರೂಪ್ ಆಕ್ಟಿವಿಟಿ ಆಗೋಗಿದೆ ಇವಾಗ. ಸೊ ಒಬ್ಬೊಬ್ರು ಒಂದೊಂದು ರಿಸರ್ಚ್ ಮಾಡ್ಬೇಕಾದ್ರೆ ಎಲ್ಲರೂ ಆಥರ್ಸ್ ಆಗಿರ್ತಾರೆ, ರೈಟ್? ಸೊ ಯಾವ ಒಂದು ಆರ್ಡರ್ ಅಲ್ಲಿ ನಾವು ಈ ಒಂದು ಆಥರ್ಸ್‌ನ ಲಿಸ್ಟ್ ಮಾಡಬೇಕು ಅಂತ. ಆಮೇಲೆ ಅದಕ್ಕೆ ಇವಾಗ ಒಂದು ಆರ್ಗನೈಸೇಷನ್, ಗವರ್ನಮೆಂಟ್ ಅಲ್ಲಿ ಅವ್ರದೇ ಆದಂತ ರೂಲ್ಸ್ ಇರ್ತವೆ. ಓಕೆನಾ? ಅದ್ರ ಪ್ರಕಾರ ಅವ್ರು ಲಿಸ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ ದ ಕನ್ಕ್ಲೂಷನ್ ದೇ ಗಾಟ್. ಆಮೇಲೆ ಇವಾಗ ಎಥಿಕ್ಸ್ ಇನ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್. ಹಿಂಗೆ ಇವಾಗ ಎಥಿಕ್ಸ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಅಲ್ಲಿ ಅಂತ ನೋಡೋಣ. ಸೊ ಇವಾಗ ಮಾಡರ್ನ್ ಟೆಕ್ನಾಲಜಿ ಕ್ರಿಯೇಟ್ಸ್ ದ ಎಥಿಕಲ್ ಪ್ರಾಬ್ಲಮ್ಸ್. ಸೊ ಇವಾಗ ಮಾಡರ್ನ್ ಟೆಕ್ನಾಲಜೀಸ್ ಎಲ್ಲ ಎಥಿಕಲ್ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ತಿದೆ. ಲೈಕ್ ಇವಾಗ ಪ್ರೈವಸಿ ಇಶ್ಯೂಸ್ ಆಗಿರ್ಬೋದು, ಮಿಸ್‌ಯೂಸ್ ಆಫ್ ಡೇಟಾ ಆಗಿರ್ಬೋದು, ಇದೆಲ್ಲ ಅನ್‌ಎಥಿಕಲ್ ಥಿಂಗ್ಸು. ಸೊ ಇದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಅದಾದ್ಮೇಲೆ ಇಂಜಿನಿಯರಿಂಗ್ ರಿಸರ್ಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಎಫೆಕ್ಟ್. ಸೊ ಇಂಜಿನಿಯರಿಂಗ್ ರಿಸರ್ಚರ್ ಅದ್ರ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಯಾಕಂದ್ರೆ ಇವಾಗ ನೀನೇನೋ ಒಂದು ಆ್ಯಪ್‌ನ ಬಿಲ್ಡ್ ಮಾಡ್ತೀಯ ಅಂತ ಇಟ್ಕೋ. ಅದರಲ್ಲಿ ನಿನಗೆ ಪ್ರೈವಸಿ ಅನ್ನೋದು ಅಥವಾ ಏನಂತೀರ ಸೆಕ್ಯೂರಿಟಿ ಅನ್ನೋದು ಇಲ್ಲ. ಬಟ್ ನೀನು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ಯಾ ಅಂತ ಅಂದ್ಮೇಲೆ, ಅದು ಕೊನೆಗೇನಾದ್ರೂ ಸೊಸೈಟಿಗೆ ಅಫೆಕ್ಟ್ ಮಾಡಿದ್ರೆ ಅದು ಮತ್ತೆ ನಿನ್ ತಲೆಗೆ ಬರುತ್ತೆ. ಸೊ ದಟ್ ಈಸ್ ವಾಟ್ ಅನ್‌ಎಥಿಕಲ್. ಓಕೆ. ಎಥಿಕ್ಸ್ ಇನ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್, ಎಥಿಕ್ಸ್ ಇನ್ ಇಂಜಿನಿಯರಿಂಗ್ ರಿಸರ್ಚ್ ಇಸ್ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ರಿಸರ್ಚ್ ಆಫನ್ ಅಫೆಕ್ಟ್ಸ್ ದ ಹ್ಯೂಮನ್ ಆರ್ ಇಂಡೈರೆಕ್ಟ್‌ಲಿ ಆರ್ ಡೈರೆಕ್ಟ್‌ಲಿ. ಸೊ ಈ ಎಥಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದ್ರೆ, ಇವಾಗ ನೀವೇನೋ ಇಂಪ್ಲಿಮೆಂಟ್ ಮಾಡಿದಾಗ ಅದು ಹ್ಯೂಮನ್ಸಿಗೆ ಅಥವಾ ಸೊಸೈಟಿ ಪೀಪಲ್ಸಿಗೆ ಡೈರೆಕ್ಟ್ ಆಗೋ ಅಥವಾ ಇಂಡೈರೆಕ್ಟ್ ಆಗೋ ಅವರಿಗೆ ಅಫೆಕ್ಟ್ ಮಾಡ್ತಿರತ್ತೆ. ಓಕೆ. ಸಮ್ ಆಕ್ಷನ್ಸ್ ಮೇ ಬಿ ಅಕ್ಸೆಪ್ಟಬಲ್. ಸೊ ಕೆಲವೊಂದು ಅಕ್ಸೆಪ್ಟ್ ಮಾಡ್ಬೋದು. ಬಟ್ ಇನ್ನ ಒಂದು ಕೆಲವೊಂದು ಅಕ್ಸೆಪ್ಟ್ ಮಾಡೋದಕ್ಕಾಗಲಿಲ್ಲ, ಆಗೋದಿಲ್ಲ. ಓಕೆನಾ? ಬಟ್ ಎರಡಕ್ಕೂ ಒಂದು ರೀಸನ್ಸ್ ಅನ್ನೋದಿರತ್ತೆ. ಕ್ಲಿಯರ್? ಆಮೇಲೆ ಇವತ್ತು ವಿ ಹ್ಯಾವ್ ಅ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಅಂಡ್ ಪವರ್ಫುಲ್ ಟೂಲ್ಸ್. ಸೊ ಇವಾಗ ನಾವು ಒಂದು ರಿಸರ್ಚ್ ಮಾಡಿದಾಗ ಈ ಅದಕ್ಕೆ ಟೆಸ್ಟ್ ಮಾಡೋದಕ್ಕೆ, ಅನಲೈಸ್ ಮಾಡೋದಕ್ಕೆ ಅಂತ ಸಾಫ್ಟ್ವೇರ್ ಟೂಲ್ಸ್‌ಗಳು ಬಂದಿದ್ದಾವೆ. ಓಕೆನಾ? ಸೊ ದಟ್ ಈಸ್ ಪವರ್ಫುಲ್ ಟೂಲ್ ಇನ್ ಆರ್ಡರ್ ಟು ಅನಲೈಸ್ ಇಟ್. ಸೊ ದ ರಿಸರ್ಚರ್ ಮಸ್ಟ್ ಆಸ್ಕ್, ಜಸ್ಟ್ ಬಿಕಾಸ್ ವಿ ಡೂ ಸಮಥಿಂಗ್ ವಿ ಕಾಂಟ್ ಡೂ ದಟ್. ಅಂದ್ರೆ ಇವಾಗ ನಾವು ಏನೋ ರಿಸರ್ಚ್ ಮಾಡ್ಬೇಕು ಅನ್ನೋ ತರ ಮಾಡಬಾರ್ದು. ಲೈಕ್ ಇವಾಗ ಮಾಡ್ಬೇಕು ಅಂತ ಮಾಡಿದ್ರೆ ಏನಿರುತ್ತೆ ಇವಾಗ, ನೀವೇನೋ ಒಂದು ಬಿಲ್ಡ್ ಮಾಡಿರ್ತೀರಾ, ರಿಸರ್ಚ್ ಮಾಡ್ಬೇಕು ಅಂತ ಮಾಡ್ತೀರಾ, ಇಂಪ್ಲಿಮೆಂಟ್ ಮಾಡ್ತೀರಾ, ಅದು ಏನಾದ್ರು ಸೊಸೈಟಿಗೆ ಅಫೆಕ್ಟ್ ಆದ್ರೆ ನಿಮ್ ತಲೆ ಮೇಲೆ ಬರುತ್ತೆ. ಸೊ ಈ ತರ ಮಾಡಬಾರ್ದು. ಮಾಡ್ಬೇಕು ಅನ್ನೋ ತರ ಮಾಡಬಾರ್ದು. ಸೆಲ್ಫ್ ಇಂಟ್ರೆಸ್ಟ್ ಇರಬೇಕು ಒಂದು ರಿಸರ್ಚ್ ಮಾಡ್ಬೇಕು ಅಂತ ಅಂದ್ರೆ. ಓಕೆನಾ? ಇಂಜಿನಿಯರಿಂಗ್ ಎಥಿಕ್ಸ್ ಆಕ್ಟ್ಸ್ ಲೈಕ್ ಅ ರೂಲ್ ಬುಕ್. ಓಕೆ. ಇಟ್ ಹೆಲ್ಪ್ಸ್ ದ ರಿಸರ್ಚರ್ ಟು ಡಿಸೈಡ್ ವಾಟ್ ಈಸ್ ಅಕ್ಸೆಪ್ಟಬಲ್ ಅಂಡ್ ವಾಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಇನ್ ದ ರಿಸರ್ಚ್ ವರ್ಕ್. ಓಕೆನಾ? ಸೊ ಈ ಒಂದು ರೂಲ್ ಬುಕ್ಕು, ಸೊ ರಿಸರ್ಚ್ ಮಾಡ್ಬೇಕಾದ್ರೆ ಯಾವ ಒಂದು ಡಿಸಿಷನ್ಸು ಅಕ್ಸೆಪ್ಟಬಲ್ ಆಗಿರುತ್ತೆ, ಇಲ್ಲ ಯಾವುದು ಅಂದ್ರೆ ಅಕ್ಸೆಪ್ಟ್ ಮಾಡಲ್ಲ ಅಂತ ಆ ಒಂದು ರೂಲ್ ಬುಕ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ರಿಸರ್ಚರ್ಸ್ ಶುಡ್ ಮೇಕ್, ಎಲ್ಲ ರಿಸರ್ಚರ್ಸ್ ಈ ಎಥಿಕ್ಸ್ ಅನ್ನೋದನ್ನ ಫಾಲೋ ಮಾಡಲೇಬೇಕು. ಸೊ ಇವಾಗ ಅಕಸ್ಮಾತ್ ನೀವು ಬಿಗಿನಿಂಗ್ ಅಲ್ಲಿ ಈ ಒಂದನ್ನ ಈ ಬಿಹೇವಿಯರ್ ಅಥವಾ ಈ ಒಂದು ಎಥಿಕ್ಸ್ ನ ನೀವು ಫಾಲೋ ಮಾಡಿದ್ರೆ, ನಿಮಗೆ ಒಂದು ಕರೆಕ್ಟ್ ಆಗಿರುವಂತ ರಿಸರ್ಚ್ ಗೋಲ್ಗೆ ರೀಚ್ ಆಗ್ತೀರಾ. ಮತ್ತೆ ನಿಮಗೆ ಕರೆಕ್ಟ್ ಆಗಿ ಯಾವ್ಯಾವ ರಿಕ್ವೈರ್ಮೆಂಟ್ಸ್ ಬೇಕು ಅಂತಾನು ಕೂಡ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಆಮೇಲೆ ಇವಾಗ ನೀವು ಡಿಸೈನಿಂಗ್ ಮಾಡ್ಬೇಕಾದ್ರೆ ನೀವೇನಾದ್ರೂ ಎಥಿಕ್ಸ್ ನ ಯೂಸ್ ಮಾಡಿದ್ರೆ, ಸೊ ಇಲ್ಲೇನಾಗತ್ತೆ, ಸೊ ಡಿಸೈಡಿಂಗ್ ವಿಚ್ ರಿಕ್ವೈರ್ಮೆಂಟ್ ಆರ್ ಇಂಪಾರ್ಟೆಂಟ್, ಆಮೇಲೆ ಕನ್ಸಿಡರಿಂಗ್ ದ ಸೇಫ್ಟಿ ಅಂಡ್ ಎಥಿಕ್ಸ್. ಸೊ ಡಿಸೈನಿಂಗ್ ಮಾಡ್ಬೇಕಾದ್ರೆ ನೀವು ಎಥಿಕ್ಸ್ ಏನಾದ್ರೂ ಯೂಸ್ ಮಾಡಿದ್ರೆ, ಸೊ ಇಲ್ಲೇನಂದ್ರೆ ನಿಮಗೆ ಯಾವ ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ ಈ ಎಥಿಕ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಏನಂದ್ರೆ ಸೇಫ್ಟಿ ಕೂಡ ಎನ್ಶೂರ್ ಮಾಡುತ್ತೆ ಈ ಒಂದು ಎಥಿಕ್ಸ್.
ಆಮೇಲೆ ಚೂಸಿಂಗ್ ಆಲ್ಟರ್ನೇಟಿವ್ಸ್. ಸೊ ಇಲ್ಲಿ ನಾವು ಆಲ್ಟರ್ನೇಟಿವ್ಸ್ ಅಂದ್ರೆ ಇವಾಗ ಯಾವುದೋ ಒಂದು ವರ್ಕ್ ಆಗ್ಲಿಲ್ಲ. ಸೊ ಅದಕ್ಕೆ ನೀನು ಬೇರೆ ಆಲ್ಟರ್ನೇಟಿವ್ಸ್‌ಗೆ ಹೋಗ್ತೀಯ. ಅವಾಗ ಹೆಂಗ್ ಹೆಲ್ಪ್ ಮಾಡುತ್ತೆ ಈ ಒಂದು ಎಥಿಕ್ಸ್ ಅಂತ ಅಂದ್ರೆ, ಇವಾಗ ತುಂಬಾ ಆಲ್ಟರ್ನೇಟಿವ್ಸ್ ಇದ್ದಾಗ, ಸೊ ನಿನಗೆ ಒಂದು ಬೆಸ್ಟ್ ಆಪ್ಷನ್ ಅಥವಾ ಡಿಸಿಷನ್ಸ್‌ನ ತಗೊಳ್ಳೋದಕ್ಕೆ ಈ ಒಂದು ಎಥಿಕ್ಸ್ ಯೂಸ್ ಆಗುತ್ತೆ. ಆಯ್ತಾ? ಸೊ ರಿಸರ್ಚ್ ರಿಸಲ್ಟ್ ಮೇ ಸಮ್‌ಟೈಮ್ಸ್ ಕ್ರಿಯೇಟ್ ಅನ್‌ಎಕ್ಸ್‌ಪೆಕ್ಟೆಡ್ ಅಂಡ್ ಹಾರ್ಮ್‌ಫುಲ್ ಎಫೆಕ್ಟ್. ಸೊ ಈ ಒಂದು ರಿಸರ್ಚ್ ರಿಸಲ್ಟ್ ಅನ್ನೋದು ಕೆಲವೊಂದ್ ಸತಿ ನಿಮಗೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಅವಾಗೆ ಹೇಳ್ದಂಗೆ. ಓಕೆನಾ? ಸೊ ಅದಕ್ಕೆ ನಾವು ಯಾವ ತರ ರಿಸರ್ಚ್ ಮಾಡ್ಬೇಕು ಅಂದ್ರೆ, ಸೊ ಐಡೆಂಟಿಫೈ ದ ಮುಂಚೆನೆ ರಿಸರ್ಚ್ ಮಾಡಕ್ ಮುಂಚೆನೆ ನಮ್ಗೆ ಏನೇನ್ ರಿಸ್ಕ್ ಬರ್ಬೋದು, ಆಮೇಲೆ ಯಾವ ರೀತಿ ಬಂದ್ರೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ಕೂಡ ನೀವು ರೆಡಿ ಆಗಿರ್ಬೇಕು. ಕ್ಲಿಯರ್? ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಫಿಫ್ತ್ ಕ್ವೆಶ್ಚನ್ ಏನ್ ಹೇಳುತ್ತೆ ಅಂದ್ರೆ, ಎಕ್ಸ್‌ಪ್ಲೇನ್ ಅಬೌಟ್ ದ ಟೈಪ್ಸ್ ಆಫ್ ಮಿಸ್‌ಕಂಡಕ್ಟ್. ಸೊ ಇಲ್ಲಿ ಮಿಸ್‌ಕಂಡಕ್ಟ್ ಟೈಪ್ಸ್ ಕೇಳಿದ್ದಾರೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಮಿಸ್‌ಕಂಡಕ್ಟ್ ಅಂದ್ರೆ ರಿಸರ್ಚ್ ರೂಲ್ಸ್‌ನ ಬ್ರೇಕ್ ಮಾಡೋದು. ಸೊ ಅದನ್ನ ಮಿಸ್‌ಕಂಡಕ್ಟ್ ಅಂತ ಕರೀತಾರೆ. ಓಕೆನಾ? ಸೊ ಅದರಲ್ಲಿ ಫಸ್ಟು ಫ್ಯಾಬ್ರಿಕೇಶನ್ ಅಂದ್ರೆ ಕ್ರಿಯೇಟಿಂಗ್ ಅ ಫಾಲ್ಸ್ ಡೇಟಾ. ಅಂದ್ರೆ ಇವಾಗ ಫ್ಯಾಬ್ರಿಕೇಶನ್ ಮೀನ್ಸ್ ಮೇಕಿಂಗ್ ಅಪ್ ಅ ಡೇಟಾ ಅಂಡ್ ದ ರಿಸರ್ಚ್ ದಟ್ ನೆವರ್ ಆಕ್ಚುಲಿ ಕಮ್ ಫ್ರಮ್ ದ ಎಕ್ಸ್ಪೆರಿಮೆಂಟ್. ಅಂದ್ರೆ ಇವಾಗ ನೀವು ಏನೋ ಒಂದು ರಿಸಲ್ಟ್ ಹೇಳ್ಬಿಡ್ತೀರಾ, ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ನೀವು ರಿಸಲ್ಟ್ ನ ಹೇಳ್ತೀರಲ್ವಾ, ಇದು ಫ್ಯಾಬ್ರಿಕೇಶನ್. ಸೊ ಇದು ಯಾವಾಗ ಆಗತ್ತೆ ಅಂತ ಅಂದ್ರೆ, ರಿಸರ್ಚರ್ಸ್ಗೆ ಆಲ್ರೆಡಿ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ. ಏನಂತ? ನನಗೆ ಆಲ್ರೆಡಿ ರಿಸಲ್ಟ್ ಗೊತ್ತು ಅಂಡ್ ದೇ ಡು ನಾಟ್ ರಿಕ್ವೈರ್ ಎನಿ ರಿಯಲ್ ಎಕ್ಸ್ಪೆರಿಮೆಂಟಲ್ ಔಟ್ಕಮ್ಸ್ ಅಂತ. ಓಕೆನಾ? ಯಾವಾಗ ನೀವು ಈ ತರ ಮಾಡ್ತೀರಾ ಅಂತ ಅಂದ್ರೆ, ಇವಾಗ ಏನೋ ಒಂದು ಪ್ರೆಷರ್ ಇದ್ದಾಗ, ಸೂಪರ್ವೈಸರ್ ಪ್ರೆಷರ್ ಆಗ್ಲಿ ಅಥವಾ ನಿಮ್ಮ ಮೇಲೆ ಯಾರ್ಯಾರು ಇರ್ತಾರೆ, ಸೊ ಅವ್ರದ್ದೆಲ್ಲ ಪ್ರೆಷರ್ ಇದ್ದಾಗ ನೀವು ಈ ತರ ಏನಂತೀರಾ, ಮಿಸ್‌ಕಂಡಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಅಂದ್ರೆ ಯಾವುದೇ ರೀತಿ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಪ್ರಾಕ್ಟಿಕಲ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀರಾ, ನೀವು ಜಸ್ಟ್ ರಿಸಲ್ಟ್‌ನ ಹೇಳೋದು. ಸೊ ಅಕಸ್ಮಾತ್ ವಾಟ್ ಇಫ್ ಮುಂದೆ ಅದು ವರ್ಕ್ ಆಗಿಲ್ಲ ಅಂದ್ರೆ ಅವಾಗೇನ್ ಮಾಡ್ತೀರಾ? ರೈಟ್. ಸೊ ಅದು ಕ್ರಿಯೇಟಿಂಗ್ ಅ ಫಾಲ್ಸ್ ಡೇಟಾ. ನೆಕ್ಸ್ಟ್ ಫಾಲ್ಸಿಫಿಕೇಶನ್ ಅಂತ ಅಂದ್ರೆ, ಸೊ ನಾವು ಚೇಂಜ್ ಮಾಡೋದು, ಆಲ್ಟರ್ ಮಾಡೋದು ಅಥವಾ ಮಿಸ್‌ರೆಪ್ರೆಸೆಂಟಿಂಗ್ ದ ಡೇಟಾ ಆರ್ ಎಕ್ಸ್ಪೆರಿಮೆಂಟಿಂಗ್ ದ ರಿಸಲ್ಟ್ ಟು ಸಪೋರ್ಟ್ ದ ಡಿಸೈರ್ಡ್ ಕನ್ಕ್ಲೂಷನ್. ಸೊ ನಾವು ನಮಗೆ ಹೆಂಗ್ ಬೇಕೋ ಆ ತರ ಚೇಂಜ್ ಮಾಡ್ಕೊಳ್ಳೋದು ಮತ್ತೆ ಆಲ್ಟರ್ ಮಾಡ್ಕೊಳ್ಳೋದು ಡೇಟಾನೆಲ್ಲ. ಸೊ ಏನಕ್ಕೆ ಅಂದ್ರೆ ಒಟ್ನಲ್ಲಿ ಹೆಂಗಾದ್ರೂ ಮಾಡಿ ನಾನು ಆ ಕನ್ಕ್ಲೂಷನ್ ಅಥವಾ ನಾನು ಏನಂತೀರಾ, ಆ ಗೋಲ್‌ನ ರೀಚ್ ಆಗ್ಬೇಕು ಅನ್ನೋ ತರ. ಗೋಲ್ ಅಂತ ಅಂದ್ರೆ ಏನು? ಇವಾಗ ಏನೋ ರಿಸರ್ಚ್ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಅದನ್ನ ಇಂಪ್ಲಿಮೆಂಟೇಷನ್ ದಟ್ ಈಸ್ ವಾಟ್ ದ ಕನ್ಕ್ಲೂಷನ್, ರೈಟ್? ಸೊ ಹೆಂಗಾದ್ರೂ ಮಾಡಿ ಆ ಒಂದು ಅದು ಆಗೋ ತರ ನಾವು ಮಾಡ್ಬೇಕು ಅಷ್ಟೇ. ಸೊ ಅದಕ್ಕೋಸ್ಕರ ನೀವ್ ಏನಾದ್ರೂ ಮಾಡ್ಬಿಡ್ತೀರಾ. ಸೊ ದಿಸ್ ಕ್ಯಾನ್ ಇನ್ಕ್ಲೂಡ್ ಮಾಡಿಫೈಯಿಂಗ್ ದ ಗ್ರಾಫ್ಸ್, ವ್ಯಾಲ್ಯೂಸ್, ಅಬ್ಸರ್ವೇಷನ್, ಈವನ್ ವೆನ್ ದ ಆಕ್ಚುಯಲ್ ರಿಸಲ್ಟ್ ಶೋ ಸಮಥಿಂಗ್ ಡಿಫ್ರೆಂಟ್. ಆಕ್ಚುಯಲ್ ರಿಸಲ್ಟೇ ಬೇರೆ ಏನೋ ತೋರಿಸ್ತಿರುತ್ತೆ. ನಿಮ್ ಅಸಂಪ್ಷನ್ ಪ್ರಕಾರ ನಿಮ್ಗೆ ಹೆಂಗ್ ಬೇಕೋ ಆ ತರ ಡೇಟಾನ ಚೇಂಜ್ ಮಾಡ್ಕೊಂಡು ನೀವು ಏನ್ ಮಾಡ್ತೀರಾ, ತಪ್ಪು ದಾರಿನ ಹಿಡಿತೀರಾ ಅಷ್ಟೇ. ಸೊ ದಿಸ್ ಇಸ್ ಅಬೌಟ್ ಫಾಲ್ಸಿಫಿಕೇಶನ್ಸ್. ಓಕೆ. ಇವಾಗ ಪ್ಲಾಗಿಯರಿಸಮ್ ಅಂತ ಅಂದ್ರೆ, ಸೊ ಇವಾಗ ಏನಂದ್ರೆ, ನೀವು ಇವಾಗ ಯಾರೋ ಒಬ್ಬ ರಿಸರ್ಚರು ಏನೋ ಒಂದು ರಿಸರ್ಚ್ ಮಾಡಿರ್ತಾರೆ, ನೀವು ಆ ಒಂದು ರಿಸರ್ಚ್ನ ಯೂಸ್ ಮಾಡ್ಕೊಳ್ತೀರಾ. ಅವ್ರಿಗೆ ಯಾವುದೇ ರೀತಿ ಕ್ರೆಡಿಟ್ಸ್ ಅಂದ್ರೆ, ನೀವು ಅವ್ರ ರಿಸರ್ಚ್ನ ಯೂಸ್ ಮಾಡ್ಕೊಂತಿದ್ದೀರಾ ಅಂತ ಆಗ್ಲಿ, ಅವ್ರ ನೇಮ್ ಆಗ್ಲಿ, ಅದನ್ನೇನು ಮೆನ್ಷನ್ ಅಂದ್ರೆ ಅವ್ರಿಗೆ ಆದಂತ ಕ್ರೆಡಿಟ್ಸ್ ನೀವು ಏನು ಕೊಡಲ್ಲ, ಬಟ್ ನೀವು ಆ ರಿಸರ್ಚ್ನ ಯೂಸ್ ಮಾಡ್ಕೊಳ್ತೀರಾ. ಅದನ್ನ ಪ್ಲಾಗಿಯರಿಸಮ್ ಅಂತ ಕರೀತಾರೆ. ಓಕೆನಾ? ಸೊ ಇವಾಗ ನೀವು ಏನೋ ಒಂದು ರಿಸರ್ಚ್ ಮಾಡಿರ್ತೀರಾ ಮುಂಚೆನೆ. ಸೊ ನೀವು ಮತ್ತೆ ಅದನ್ನ ನೀವು ಏನ್ ಮಾಡ್ತೀರಾ, ರಿಸರ್ಚ್ ಮಾಡಿ ಮತ್ತೆ ಪಬ್ಲಿಷ್ ಮಾಡಿದ್ರೆ ಅದನ್ನೇನಂತಾರೆ, ಸೆಲ್ಫ್ ಪ್ಲಾಗಿಯರಿಸಮ್. ಅದನ್ನ ಮತ್ತೆ ನೀವು ಯೂಸ್ ಮಾಡ್ಕೊಂಡ್ರೆ ಅದನ್ನ ಸೆಲ್ಫ್ ಪ್ಲಾಗಿಯರಿಸಮ್ ಅಂತ ಕರೀತಾರೆ. ಅದನ್ನು ಕೂಡ ಅನ್ಎಥಿಕಲ್ ಅಂತ ಹೇಳ್ತಾರೆ. ಸೊ ಈ ಪ್ಲಾಗಿಯರಿಸಮ್ ಅನ್ನೋದು ಯಾವಾಗ ಡಿಟೆಕ್ಟ್ ಆಗುತ್ತೆ ಅಂದ್ರೆ, ಇವಾಗ ನೀವು ಕಾಪಿ ಮಾಡ್ಕೊಂಡಿರ್ತೀರಲ್ವಾ, ಆ ಆ ಆಥರ್ ಏನಾದ್ರೂ ಐಡೆಂಟಿಫೈ ಮಾಡಿದ್ರೆ ಅವಾಗ ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂತ ಅಂದ್ರೆ ಇವಾಗ ರೀಡರ್ಸು ಇವಾಗ ಸಿಮಿಲಾರಿಟೀಸ್, ನೀವು ಮಾಡಿರೋ ರಿಸರ್ಚ್ ಮತ್ತೆ ಔಟ್ ಮಾಡಿರೋ ರಿಸರ್ಚ್ ಓದಿದ್ರೆ ಇವಾಗ ಪ್ಲಾಗಿಯರಿಸಮ್ ಗೊತ್ತಾಗ್ಬಿಡುತ್ತೆ. ಓಕೆ. ಇವಾಗ ತುಂಬಾ ಸಾಫ್ಟ್ವೇರ್ ಬಂದಿದೆ. ಓಕೆನಾ? ಈ ಸಾಫ್ಟ್ವೇರ್ ಟೂಲ್ಸ್ ಕೂಡ ಏನ್ ಮಾಡುತ್ತೆ ಅಂದ್ರೆ, ಸೊ ಗಿವ್ ದ ಸಿಮಿಲಾರಿಟಿ ಪರ್ಸೆಂಟೇಜ್ ಅಷ್ಟೇ ಕೊಡುತ್ತೆ. ಓಕೆನಾ? ದೇ ಡು ನಾಟ್ ಕನ್ಫರ್ಮ್, ಅದನ್ನ ಕನ್ಫರ್ಮ್ ಮಾಡಲ್ಲ ಪ್ಲಾಗಿಯರಿಸಮ್ ಅಂತ. ಏನೇ ಇದ್ರೂ ಹ್ಯೂಮನ್ ಜಡ್ಜ್ಮೆಂಟ್ ಇಲ್ಲಿ ಎಸೆನ್ಷಿಯಲ್ ಆಗಿರುತ್ತೆ. ಓಕೆನಾ? ಸಮ್ ಫಾರ್ಮ್ಸ್ ಲೈಕ್ ಪ್ಯಾಚ್ ಅಪ್ ವರ್ಕ್. ಸೊ ಇವಾಗ ಅವ್ರೇನಾದ್ರು ಪ್ಯಾಚ್ ವರ್ಕ್ ಏನಾದ್ರು ಮಾಡ್ಬಿಟ್ರೆ ಅಥವಾ ಒಂದ್ ಸ್ವಲ್ಪ ಚೇಂಜ್ ಮಾಡ್ಬಿಟ್ಟಿದ್ರೆ, ಸೊ ಅವಾಗ ಆ ಸಾಫ್ಟ್ವೇರ್ ಟೂಲ್ಗೂ ಕೂಡ ಡಿಟೆಕ್ಟ್ ಮಾಡೋದಕ್ಕಾಗಲ್ಲ. ಸೊ ಇದರಿಂದ ನಾವು ಪ್ಲಾಗಿಯರಿಸಮ್ ನ ಅವಾಯ್ಡ್ ಮಾಡ್ಬೇಕು ಅಂತ ಅಂದ್ರೆ, ಸೊ ನಾವೇನ್ ಮಾಡ್ಬೇಕು
ಮಾಡಬೇಕು. ಓಕೆ, ಕಾಪಿ ಮಾಡ್ತಿದ್ದೀರಾ. ಸೊ, ಆ ಐಡಿಯಾಸ್‌ನ ನಿಮ್ಮ ಓನ್ ಸೆಂಟೆನ್ಸ್‌ನಲ್ಲಿ ಬರೆಯೋದಾಗ್ಲಿ, ಆಮೇಲೆ ಅದನ್ನ ಸಮ್ಮರೈಸ್ ಮಾಡೋದಾಗ್ಲಿ, ಸುಮ್ನೆ ಕಾಪಿ ಮಾಡೋ ಬದಲು ಅದನ್ನ ಸಮ್ಮರೈಸ್ ಮಾಡೋದು. ಸೊ, ಈ ತರ ನಿಮ್ ಓನ್ ಥಿಂಗ್ಸ್ ಇರೋದ್ನೇ ನೀವು ನಿಮ್ಮ ಓನ್ ಥಾಟ್ಸಲ್ಲಿ ನೀವು ಡಿಸ್ಕ್ರೈಬ್ ಮಾಡಿದಾಗ ಅದು ಪ್ಲಾಗಿಯರಿಸಂ ಆಗೋದಿಲ್ಲ. ಓಕೆನಾ? ಸೊ, ನೆಕ್ಸ್ಟ್ ಅದರ್ ಅನ್‌ಎಥಿಕಲ್ ರಿಸರ್ಚ್ ಪ್ರಾಕ್ಟೀಸಸ್ ಅಂತ ಅಂದ್ರೆ, ಸೊ ಇವಾಗ ಎನಿ ಸೀರಿಯಸ್ ಬ್ರೇಕಿಂಗ್, ಇವಾಗ ನೀವು ರಿಸರ್ಚ್ ರೂಲ್ಸ್‌ನ ಬ್ರೇಕ್ ಮಾಡ್ತಿದ್ದೀರಾ ಅಂದ್ರೆ ಅದು ಮಿಸ್‌ಕಂಡಕ್ಟ್. ಓಕೆನಾ? ವೆನ್ ರಿಸರ್ಚರ್ ಐಡೆಂಟಿಕಲಿ ಚೀಟ್ಸ್, ಇಂಟೆನ್ಷನಲಿ ಚೀಟ್ ಮಾಡಿದಾಗ ಆರ್ ಮಿಸ್‌ಲೀಡ್ಸ್ ಅದರ್ಸ್, ಸೊ ದಿಸ್ ಕಾಸ್ ಅಂಡ್ ಹಾರ್ಮ್ ಇಟ್. ಓಕೆ? ಇಂಟೆನ್ಷನಲಿ ಚೀಟ್ ಮಾಡಿದಾಗ, ಮಿಸ್‌ಲೀಡ್ ಮಾಡಿದಾಗ ಬೇರೆಯವ್ರನ್ನ, ಇದನ್ನ ನಾವು ರಿಸರ್ಚ್ ಫ್ರಾಡ್ ಅಂತ ಕರಿತೀವಿ. ಇವಾಗ ಇವಾಗ ಸೇಮ್ ಪೇಪರ್‌ನ ನೀವು 2 ಆರ್ ಮೋರ್ ಜರ್ನಲ್ಸ್‌ಗೆ ಕಳ್ಸೋದು, ಅದಾದ್ಮೇಲೆ ನಿಮ್ಮ ಒಂದು ಮಿಸ್ಟೇಕ್ಸ್‌ನ ಹೈಡ್ ಮಾಡ್ಕೊಂಡು ಪಬ್ಲಿಷ್ ಮಾಡೋದು, ಇದನ್ನೆಲ್ಲ ಏನಂತಾರೆ ಅನ್‌ಎಥಿಕಲ್ ರಿಸರ್ಚ್ ಅಂತಾನೆ ಹೇಳ್ತಾರೆ. ಓಕೆನಾ? ಸೊ, ಇವಾಗ ನಾವು ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವಾಟ್ ಆರ್ ದ 3 ಬ್ರಾಡ್ ಕ್ಯಾಟಗರೀಸ್ ಆಫ್ ಡೆವಲಪಿಂಗ್ ಅಂಡ್ ಆಕ್ಸೆಸಿಂಗ್ ದ ನಾಲೆಡ್ಜ್? ಸೊ, ಇದು 3 ಬ್ರಾಡ್ ಕ್ಯಾಟಗರೀಸ್ ಯಾವುದು? ಮಾಡೆಲ್, ಅಬ್ಸರ್ವೇಷನ್, ಪ್ರೋಸೆಸ್, ಅಲ್ಗಾರಿದಮ್ಸ್ ಅಂತ. ಸೊ, ಅಬ್ಸರ್ವೇಷನ್ ಅಂತ ಅಂದ್ರೆ it is the simplest way to collect the information by directly seeing, measuring and recording the things. ಓಕೆನಾ? ನೀವು ಇದು ಏನಂದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಹೆಂಗೆ? ಡೈರೆಕ್ಟ್ ಆಗಿ ನೋಡಿ, ಮೆಷರ್ ಮಾಡಿ, ಅದನ್ನ ರೆಕಾರ್ಡ್ ಮಾಡ್ತಿರಲ್ವಾ, ಅದು ಸಿಂಪ್ಲೆಸ್ಟ್ ವೇ ಆಫ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್. ಓಕೆ, ಇದರಿಂದ ಏನಾಗುತ್ತೆ ಅಂದ್ರೆ, so it helps the researcher to study the things that are new, unusual and difficult to reach. ಅಂದ್ರೆ ಈ ರಿಸರ್ಚರ್ಸ್‌ಗೆ ಏನ್ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ, ಸೊ ಯಾರು ಅವರು ಹೊಸ ಥಿಂಗ್ಸ್‌ನ ಕಲಿಯೋದು, ಮತ್ತೆ ಇಲ್ಲಿವರೆಗೂ ಅನ್‌ಕ್ಲಿಯರ್ ಥಿಂಗ್ಸ್ ಇದೆಯಲ್ವಾ, ಅದನ್ನೆಲ್ಲ ಕಲಿಯೋದಕ್ಕೆ ಈ ಒಂದು ಅಬ್ಸರ್ವೇಷನ್ ನಮಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ 2 ಟೈಪ್ ಆಫ್ ಅಬ್ಸರ್ವೇಷನ್ ಇದೆ. ಒಂದು ಕೊಲಾಬರೇಟರಿ ಅಬ್ಸರ್ವೇಷನ್ ಮತ್ತೆ ಫೀಲ್ಡ್ ಅಬ್ಸರ್ವೇಷನ್ ಅಂತ. ಕೊಲಾಬರೇಟರಿ ಅಬ್ಸರ್ವೇಷನ್ ಅಂತ ಅಂದ್ರೆ, ಇವಾಗ ಮೆಟೀರಿಯಲ್ಸ್‌ನ ಅಥವಾ ಆಬ್ಜೆಕ್ಟ್ಸ್‌ನ ಟೆಸ್ಟ್ ಮಾಡೋದು ಒಂದು ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ. ಸೊ, ಇದನ್ನ ನಾವು ಕೊಲಾಬರೇಟರಿ ಅಬ್ಸರ್ವೇಷನ್ ಅಂತ ಕರಿತೀವಿ. ಮತ್ತೆ ಫೀಲ್ಡ್ ಅಬ್ಸರ್ವೇಷನ್ ಅಂದ್ರೆ ಕಲೆಕ್ಟ್ ಮಾಡ್ಕೊಂತೀವಿ, ಯಾರ ಹತ್ರ ಪೀಪಲ್ ಮತ್ತೆ ಅಥವಾ ರಿಯಲ್ ಲೈಫ್ ಸಿಚುವೇಶನ್ ಇಂದ ಆ ಒಂದು ಡೇಟಾನ ಕಲೆಕ್ಟ್ ಮಾಡ್ಕೊಳ್ತೀವಿ. ಇದು ಫೀಲ್ಡ್ ಅಬ್ಸರ್ವೇಷನ್. ಸೊ, ನೆಕ್ಸ್ಟ್ ಮಾಡೆಲ್ಸ್. ಸೊ, ಮಾಡೆಲ್ಸ್ ಅಂತ ಅಂದ್ರೆ, ಮಾಡೆಲ್ಸ್ ಆರ್ ದ ಸಿಂಪಲ್ ರೆಪ್ರೆಸೆಂಟೇಷನ್ ಆಫ್ ದ ಕಾಂಪ್ಲೆಕ್ಸ್ ಸಿಸ್ಟಮ್ಸ್ ಆರ್ ದ ಡೇಟಾ. ಕಾಂಪ್ಲೆಕ್ಸ್ ಸಿಸ್ಟಮ್ಸ್ ಅಥವಾ ಡೇಟಾನ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ಒಂದು ಮಾಡೆಲ್ಸ್ ನ ನಾವು ಯೂಸ್ ಮಾಡ್ತೀವಿ. ಸೊ, ಇದೇನ್ ಮಾಡುತ್ತೆ ಅಂದ್ರೆ, ಸೊ ಇಟ್ ಹೆಲ್ಪ್ಸ್ ದ ರಿಸರ್ಚರ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಎಕ್ಸ್ಪ್ಲೇನ್ ದ ಅಬ್ಸರ್ವ್ ಡೇಟಾ. ನೀವು ಡೇಟಾನ ಅಬ್ಸರ್ವ್ ಅಂದ್ರೆ, ಇವಾಗ ಅಬ್ಸರ್ವೇಷನ್ ಫೇಸ್ ಅಲ್ಲಿ ನೀವೇನ್ ಮಾಡ್ತೀರಾ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತೀರಾ ಅಲ್ವಾ. ಸೊ, ಈ ಒಂದು ಇನ್ಫಾರ್ಮೇಶನ್ ನಾವೇನ್ ಮಾಡ್ತೀವಿ, ಅರ್ಥ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈ ರಿಸರ್ಚರ್ಸ್ಗೆ ಯೂಸ್ ಆಗುತ್ತೆ. ಓಕೆ, ಸೊ ಇಲ್ಲಿ 2 ಫಾರ್ಮ್ಸ್ ಆಫ್ ಮಾಡೆಲ್ ಇದೆ. ಒಂದು ಮ್ಯಾಥಮೆಟಿಕಲ್ ಮಾಡೆಲ್. ಮ್ಯಾಥಮೆಟಿಕಲ್ ಮಾಡೆಲ್ ಅಂತ ಅಂದ್ರೆ ಈಕ್ವೇಶನ್ಸ್ ಆರ್ ದ ಫಾರ್ಮುಲಾಸ್ ಶೋಯಿಂಗ್ ಅಪ್ ದ ರಿಲೇಶನ್ಶಿಪ್. ಈಕ್ವೇಶನ್ಸ್, ಫಾರ್ಮುಲಾಸ್ ಇದೆಲ್ಲ ರಿಲೇಶನ್ಶಿಪ್ ನ ತೋರಿಸೋದಕ್ಕೆ ಈ ಒಂದು ಮ್ಯಾಥಮೆಟಿಕಲ್ ಮಾಡೆಲ್ ನ ಯೂಸ್ ಮಾಡ್ತಾರೆ. ಮತ್ತೆ ಗ್ರಾಫಿಕಲ್ ಆರ್ ಸ್ಟಾಟಿಸ್ಟಿಕಲ್ ಮಾಡೆಲ್ ಅಂದ್ರೆ, ಸೊ ಯೂಸ್ ಟು ಪ್ರಿಡಿಕ್ಟ್ ದ ಫ್ಯೂಚರ್ ಬಿಹೇವಿಯರ್ ಹೆಂಗಿರುತ್ತೆ, ಮತ್ತೆ ಟ್ರೆಂಡ್ಸ್ ಎಲ್ಲ ಹೆಂಗಿರುತ್ತೆ ಅಂತ ಹೇಳೋದಕ್ಕೆ ಈ ಒಂದು ಗ್ರಾಫಿಕಲ್ ಮತ್ತೆ ಸ್ಟಾಟಿಸ್ಟಿಕಲ್ ಮಾಡೆಲ್ ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪ್ರೋಸೆಸ್ ಅಂಡ್ ಅಲ್ಗಾರಿದಮ್. ಸೊ, ಪ್ರೋಸೆಸ್ ಮತ್ತೆ ಅಲ್ಗಾರಿದಮ್ಸ್ ಅಂದ್ರೆ, ಸೊ ಇದೇನಂದ್ರೆ, ಇವಾಗ ಅಲ್ಗಾರಿದಮ್ ಅಂದ್ರೆ ಏನು? ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಇರುತ್ತಲ್ವಾ, ಅದನ್ನ ಅಲ್ಗಾರಿದಮ್ ಅಂತ ಕರಿತೀವಿ, ರೈಟ್? ಸೊ, ಇಲ್ಲಿ ಪ್ರೋಸೆಸ್ ಅಂಡ್ ಅಲ್ಗಾರಿದಮ್ಸ್ ಆರ್ ದ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ದಟ್ ಈಸ್ ಯೂಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಇನ್ ಆರ್ಡರ್ ಟು ಅಚೀವ್ ದ ರಿಸಲ್ಟ್ ಅಲ್ವಾ. ಅದೇ ಅಲ್ವಾ ನಾನು ಹೇಳಿದ್ದು. ಸೊ, ಇದರಲ್ಲಿ ಟೈಪ್ಸ್ ಏನಂದ್ರೆ, ಅಲ್ಗಾರಿದಮ್ ಇಟ್ ಇಸ್ ಅ ಸ್ಟೆಪ್ ಬೈ ಸ್ಟೆಪ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಸೊ, ಪ್ರೋಸೆಸ್ ಅಂತ ಅಂದ್ರೆ ಅದು ಪ್ರೊಸೀಜರ್ಸ್. ಓಕೆ, ಪ್ರೊಸೀಜರ್ಸ್ ಫಾರ್ ದ ಎಕ್ಸ್ಪೆರಿಮೆಂಟ್ ಆರ್ ದ ಸಿಸ್ಟಮ್ ಡಿಸೈನ್. ಸೊ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಮತ್ತೆ ಸಿಸ್ಟಮ್ ನ ಡಿಸೈನ್ ಮಾಡೋದಕ್ಕೆ, ಸೊ ಯಾವ ರೀತಿ ಪ್ರೊಸೀಜರ್ಸ್ ಇರುತ್ತೆ ಅದನ್ನ ಪ್ರೋಸೆಸ್ ಅಂತ ಕರೀತಾರೆ. ಕ್ಲಿಯರ್? ಅಷ್ಟೇ ಗೈಸ್. ಸೊ, ಇದೊಂದೇ ಒಂದು ಟಾಪಿಕ್ ಇದೆ. ಓಕೆನಾ? ಟಾಪಿಕ್ ಅಲ್ಲ, ಇದೊಂದೇ ಒಂದು ಕ್ವೆಶ್ಚನ್ ಇದೆ. ಸೊ, ಅದನ್ನ ಯು ಕ್ಯಾನ್ ಸ್ಕಿಪ್ ಆಲ್ಸೋ, ಬಟ್ ಏನಂತ ಅಂದ್ರೆ ಅದನ್ನ ನೋಡ್ಕೊಂಡ್ರೆ ಒಳ್ಳೇದು. ಸೊ, ಇದನ್ನ ನೀವೇ ಸೆಲ್ಫ್ ಆಗಿ ಇದು ಒಂದೇ ಒಂದು ಕ್ವೆಶ್ಚನ್ ಆನ್ಸರ್ನ ನೋಡ್ಕೊಳ್ಳಿ. ಓಕೆನಾ? ಇಷ್ಟೇ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.